ನೆಕ್ಸ್ಟ್ ರೊಟೇರಿಯನ್ ರಂಜನ್ ಸೆಕ್ರೆಟರಿ ಆಗಿ 24-22 ಕಾರ್ಯದರ್ಶಿಯಾಗಿ ದಯಮಾಡಿ ಸೆಕ್ರೆಟರಿ ಮತ್ತು ಅಧ್ಯಕ್ಷರ ಕುಟುಂಬದ ಒಬ್ಬನೇ ದಯಮಾಡಿ ವೇದಿಕೆ ಬರಬೇಕು. ರೋಟೇರಿಯನ್ ಮುನ್ರಾಜು DM ಅವರು ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಮುನಿರಾಜು DM, Banu Prakash, always almost treasurer of this club, vice president. ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಎಲ್ಲರಿಗೂ ಒಬ್ಬೊಬ್ಬರು ಪೆನ್ ತೋರಿಸಿದ್ರೆ ಸ್ವಲ್ಪ ಬೇಗ. Rotarian Narayan TL as vice president, Raju L joint secretary, Raju L joint secretary, Ramchandra T sergeant at arms, Raju L joint secretary, Ramchandra, ಇವರು ಸಹ ಆಲ್ಮೋಸ್ಟ್ ಪರ್ಮನೆಂಟ್ sergeant at arms. ದೇಸಯ್ಯ ಕ್ಲಬ್ ಸರ್ವಿಸ್ ಡೈರೆಕ್ಟರ್, ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಮಧು, ಮುನಿಲಿಂಗಯ್ಯ ವೊಕೇಶನಲ್ ಸರ್ವಿಸ್ ಡೈರೆಕ್ಟರ್, ಶ್ರೀಧರ್ ಇಂಟರ್ನ್ಯಾಷನಲ್ ಸರ್ವಿಸ್ ಡೈರೆಕ್ಟರ್, ವಿಜಯ್ ಕುಮಾರ್ ಯೂತ್ ಸರ್ವಿಸ್ ಡೈರೆಕ್ಟರ್, ಸತೀಶ್ HD ಪಬ್ಲಿಕ್ ಇಮೇಜ್, ಸುನೀಲ್ ಕುಮಾರ್ D ಸುನೀಲ್ ಕುಮಾರ್ DIE ಡೈರೆಕ್ಟರ್, ಗವಿರಾಜು ಬುಲೆಟಿನ್ ಎಡಿಟರ್, TVN ಪ್ರಸಾದ್ ಟೀಚ್ ಕಮಿಟಿ ಚೇರ್ಮನ್, ನಾಗೇಶ್ S ಪೋಲಿಯೋ ಪ್ಲಸ್ ಚೇರ್ಮನ್, ಡಾಕ್ಟರ್ ಗೋವಿಂದ ಸ್ವಾಮಿ ರೋಡ್ ಟ್ರ್ಯಾಕ್ಟ್ ಅಂಡ್ ಇಂಟ್ರಾಕ್ಟ್ ಚೇರ್ಮನ್, ಚನ್ನಕೇಶವ್ ಹೆಲ್ತ್ ಕೋಆರ್ಡಿನೇಟರ್, ಸುರೇಂದ್ರ ನ್ಯೂಸ್ ಅಂಡ್ ಬ್ಲಡ್ ಡೊನೇಷನ್ ಚೇರ್ಮನ್, ಸುನೀಲ್ ಕುಮಾರ್ M ಫೌಂಡೇಶನ್ ಚೇರ್ಮನ್, ರವಿಕುಮಾರ್ PK ಟೂರ್ ಕಮಿಟಿ ಚೇರ್ಮನ್, ವಸಂತ್ ಕುಮಾರ್ ಟೂರ್ ಕಮಿಟಿ ಕೋ ಚೇರ್ಮನ್, ಕ್ಲಬ್ ಅಡ್ವೈಸರ್ಸ್ ಮೋಹನ್ ದಾಸ್ M past president Puttaswamy M, Nadesh past president, Santosh Kumar past president, Chandraprabha past president, Rotarian Jayshankar past president, additional directors Chandrasekhar KR, Rotarian Shankar additional director, Prasanna Kumar additional director, Puneet additional director, Rotarian Shivarudra additional director. ವಿಜಯ್ ದೇವ್ MD,
ಕ್ಲಬ್ ಟ್ರೈನರ್ ಅಂಡ್ ಮೆಂಬರ್ಶಿಪ್ ಡೆವಲಪ್ಮೆಂಟ್. ಈ ಸಭೆಗೆ ಬಂದಿರತಕ್ಕಂಥ ರಮೇಶ್ ಕೆ ರೋಟರಿ ಬಿಡದಿ, ವಸಂತ್ ಕುಮಾರ್ ರೋಟರಿ ಬಿಡದಿ, ಕೃಷ್ಣ ಜಿ ರೋಟರಿ ಬಿಡದಿ, ಅನುಸವ್ ಶಂಕಲಪ್ಪ, ಡಾಕ್ಟರ್ ವಿನಯ, ರೊಟೇರಿಯನ್ ಗಾಯತ್ರಿ, ರೊಟೇರಿಯನ್ ಶೋಭಾ ರಾಜು, ಇವರೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ದಯಮಾಡಿ ಎಲ್ಲರೂ ನಿಶಬ್ದತೆಯಿಂದ ಎಲ್ಲ ನಿರ್ದೇಶಕರು ಕಾಂತರಾಜು ಮತ್ತು ರಾಜ್ಯವರ ಗುಜರಾತ್ಗೆ ಬುದ್ಧಿ ಕೊಟ್ಟು ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಬೋರ್ಡ್ ಅನ್ನ ನಿರ್ದೇಶಕರ ಮಂಡಳಿಯನ್ನ ಅತಿ ಹೆಚ್ಚು ಸದಸ್ಯರನ್ನು ಒಳಗೊಂಡಂತೆ ನಾವು ಈ ಸಂಸ್ಥೆಯಲ್ಲಿ ಮಾಡಿಕೊಳ್ಳಲು ನಮ್ಮ ಅಭ್ಯಾಸ. ಸೊ ಹಾಗಾಗಿ ಹೆಚ್ಚು ಕೆಲಸಗಳಾಗಬೇಕು, ಹೆಚ್ಚು ಸೇವೆಗಳ ಜವಾಬ್ದಾರಿಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಕನಕಪುರ ರೋಟರಿಯ ಮೂಲ ಉದ್ದೇಶವಾಗಿರುತ್ತದೆ. ಯಾವಾಗಲೂ ಚೆನ್ನಾಗಿ ಕೆಲಸ ಈ ವರ್ಷ ಕಳೆದ ವರ್ಷ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳಾಗಿದೆ. ರೋಟರಿಯಲ್ಲಿ ಒಳ್ಳೆ ಹೆಸರು ಕನಕಪುರ ರೋಟರಿಗೆ ಬಂದಿದೆ. ಈ ವರ್ಷ ಮೇಡಮ್ ಅವರು ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗೋದಂತೂ ತುಂಬಾ ಕಡಿಮೆ. ಅಂಥದ್ರಲ್ಲಿ ನಮ್ಮ ಮಹಿಳೆಯರು ಬಂದು ಅಧ್ಯಕ್ಷರಾಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ. ಅವರು ಬಂದಿರೋದು ನಮಗೆ ಪದವಿ ಪ್ರದಾನ ಮಾಡ್ತಾ ಇರೋದು ಇನ್ನೂ ಬಹಳ ಸಂತೋಷ. ಅದರಲ್ಲೂ 50ನೇ ವರ್ಷದ ಒಂದು ಕಾರ್ಯಕ್ರಮ ಅಂತಂದ್ರೆ ಒಂದು ವಿಶೇಷತೆ ಇರಬೇಕು. ನಾನು ಆಗಲೇ ಹೇಳ್ದೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಕಡೆ ಹೇಳ್ತಾರೆ, ನೀವೇನೇ ಮಾಡೋದ್ರೂ ಒಂದು ಸಾಕ್ಷಿ ಉಂಡೆಯನ್ನು ಇಡಿ ಅಂತ. ಆ ರೀತಿ ಈ 50ನೇ ವರ್ಷದ ಒಂದು ನೆನಪಿಗೆ ಏನಾದರೂ ಒಂದು ಸಾಕ್ಷಿ ಉಂಡೆಯಾಗಿ ಉಳಿತಕ್ಕಂಥ ಕನಕಪುರದ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡತಕ್ಕಂಥ, ಇತಿಹಾಸವನ್ನು ಉಳಿತಕ್ಕಂಥ ಒಂದು ಕಾರ್ಯಕ್ರಮ ಈ ರೋಟರಿ ಸಂಸ್ಥೆಯಿಂದ ಆಗ್ತದೆ ಅಂತ ಹೇಳಿ ಈ ಒಂದು ಶ್ಲೋಕವನ್ನು ಹೇಳ್ತಾ, ನಮ್ಮ ಅನಿತ್ಯಾದಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮಸಕ ಅಂತ ಹೇಳ್ತಾರೆ. ನಮ್ಮ ರೋಟರಿಯ ಅಧ್ಯಕ್ಷರಾಗಿದ್ದಂಥ ಲಿಂಗಯ್ಯನವರು ತಾವು ತಮ್ಮ ಇಡಗಟ್ಟನ್ನು ಇಟ್ಟು ಕೆಲವು ವಿದ್ಯಾರ್ಥಿಗಳಿಗೆ ಯಾರು SLCಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅವರಿಗೆ ಒಂದು ಹಣವನ್ನ ನೀಡೋದು, ಅವರ ಒಂದು ಇದನ್ನು ನೀಡೋದ್ರ ಜೊತೆಗೆ ಅದಕ್ಕಿಂತ ಈಗ ಒಂದು ಟೀಮ್ ನಾವು ಅನೌನ್ಸ್ ಮಾಡಿ ಎಲ್ಲರೂ ಫೋಟೋ ತೆಗೆದುಕೊಂಡಿದ್ದೀವಿ. ಒಂದು ಜೋಶಲ್ಲಿದ್ದೀವಿ. ನಮ್ಮ ಅಧ್ಯಕ್ಷ ಕಾರ್ಯಕ್ರಮಗಳು ಏನೇನು ಇರ್ತವೆ ಅಂತ ಎಲ್ಲರಿಗೂ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನ ಮಾಡಿದ್ದೀವಿ. ಆದರೂ ಅಧ್ಯಕ್ಷರ ಸಭೆಗೆ ಆ ಒಂದು ಕಾರ್ಯಕ್ರಮಗಳನ್ನ ಏನ್ ಮಾಡದಲ್ಲೇ ನನ್ನ ಜೊತೆಗೆ ಯಾರ್ಯಾರು ಸಹಕಾರ ಬೇಕಾಗ್ತದೆ ಅನ್ನುವಂತ ಸಣ್ಣ ಕಿರುಪರಿಚಯವನ್ನು ಮಾಡಲಿದ್ದಾರೆ ರೊಟೇರಿಯನ್ ಕಾಂತರಾಜ್ ಅವರು. ವಿನಿತಾರ್ ಅವರಿಗೆ ಪೂರ್ವ ಸ್ವಾಗತವನ್ನು ಕೊಡ್ತೇನೆ. ಎಲ್ಲರಿಗೂ ರವೀಂದ್ರನಾಥನ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವಸಂತ್ ಕುಮಾರ್ ಅವರೇ ಹಾಗೂ ರೋಟರಿ ಒಳ್ಳೆಯ ಕಾರ್ಯದರ್ಶಿಗಳಾದ ರಮೇಶ್ ಕುಮಾರ್ ಅವರೇ ಹಾಗೂ ಹಿಂದಿನ ವರ್ಷದ ಸಿದ್ದರಾಜ್ ಹಾಗೆ ಹಿಂದಿನ ವರ್ಷದ ಕಾರ್ಯದರ್ಶಿಗಳಾದಂತಹ ಮುರುಘರಾಜರು ನೆರೆದಿರ್ತಕ್ಕಂಥ ನನ್ನೊಟ್ಟಿಗೆ ಕೆಲಸ ಕಾರ್ಯದಲ್ಲಿ ಕೈಗೊಳಿಸೋದಕ್ಕೆ ಅಂತ ಬಂದಿರತಕ್ಕಂಥ ನಮ್ಮ ಸಹಾಧ್ಯಕ್ಷರುಗಳೇ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಸನ್ನಿಹಿತರಿಗೆ ಹಿರಿಯ
ಆಗಮಿಸಿರ್ತಕ್ಕಂಥ ಎಲ್ಲ ರೋಟರಿ ಕ್ಲಬ್ನ ಸದಸ್ಯರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಮಾಡಿದ್ದೀರಾ. ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ರೂಪಿಸ್ಕೋಬೇಕು ಅನ್ನೋದು ನನ್ನ ಅಭಿಲಾಷೆ. ಏನು ರೋಟರಿ ಸಂಸ್ಥೆ ನಮ್ಮಪ್ಪನ ಮನೆ ಸುತ್ತು ಅಲ್ಲ, ಯಾರಪ್ಪನ ಮನೆ ಸುತ್ತು ಅಲ್ಲ, ಸಾರ್ವಜನಿಕರ ಸೇವೆ ಮಾಡತಕ್ಕಂಥ ಒಂದು ಸಹಕಾರ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಒಬ್ಬ ಮುಖ್ಯ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಬೇಕು ಅಂದರೆ ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ, ಬಹಳ ಕಷ್ಟಕರವಾದಂಥ ಕೆಲಸ. ನನ್ನ ಹಿಂದಿನ ಅಧ್ಯಕ್ಷರುಗಳು ಘಟಾನುಘಟಿಗಳು ಸಾಕಷ್ಟು ಕಾರ್ಯಕ್ರಮಗಳನ್ನು ನೆರವೇರಿಸಿ ಈಗ ನನಗೆ ಚಾಲೆಂಜ್ ಹಾಕ್ಕೊಟ್ಟಿದ್ದಾರೆ. ನಾನು ಈ ಮಟ್ಟಕ್ಕೆ ನಾನು ಕಾರ್ಯಕ್ರಮ ನಡೆಸಿದ್ದೀನಿ, ಮುಂದಿನ ದಿನಗಳಲ್ಲಿ ನೀನು ಯಾವ ಮಟ್ಟಕ್ಕೆ ಕಾರ್ಯಕ್ರಮ ನಡೆಸ್ತೀಯ ನೋಡೋಣ ಅಂತ ಚಾಲೆಂಜ್ ಹಾಕ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಸಹಾಧ್ಯಕ್ಷರುಗಳ ಸಹಕಾರದೊಂದಿಗೆ ಕಾರ್ಯಕ್ರಮನ ಅತ್ಯುತ್ತಮ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ ನಾನಾದರೂ ಭಾವಿಸ್ತೀನಿ. ಹಾಗೆ ಬಹಳ ಮುಖ್ಯವಾಗಿ ನಾವು ನಮ್ಮ ತಂಡದವರು ಕುರಿತು ಮಾತಾಡಿದಂಥ ಸಂದರ್ಭದಲ್ಲಿ ಕನಕಪುರ ತಾಲೂಕಿನಲ್ಲಿ ಇರ್ತಕ್ಕಂತಹ PHC ಒಳಗಳಿಗೆ ವಾಟರ್ ಫಿಲ್ಟರ್ ಕೊಡುವಂಥ ಕಾರ್ಯಕ್ರಮ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದಂಥ ಪೇಷಂಟ್ಗಳಿಗೆ ನೀರಿನ ಸಮಸ್ಯೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಎಲ್ಲಿ ನೀರಿನ ಫಿಲ್ಟರ್ ಇಲ್ಲ, ವಾಟರ್ ಫಿಲ್ಟರ್ ಇಲ್ಲ ಅಂತ ಸಂಸ್ಥೆಗಳಿಗೆ ವಾಟರ್ ಫಿಲ್ಟರ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾರ್ಚುಯಲ್ ಬಾಡಿ ಸ್ಟೋರೇಜ್ ಇರುವಂತಹ ಕೂಲ್ ಸ್ಟೋರೇಜ್, ನಮ್ಮ ಕನಕಪುರ ನಗರದಲ್ಲಿ ಕೂಲ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ, ಅದನ್ನ ನಿರ್ಮಾಣ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ. ಆರೋಗ್ಯ ವಿಚಾರದಲ್ಲಿ ಎಲ್ಲ ಶಾಲೆಗಳಲ್ಲಿ ಈ ವರ್ಷ 300 ಡೆಸ್ಕ್ಗಳನ್ನು ವಿತರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೀವಿ. ಹಾಗೆ ತಾಲೂಕಿನಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಯಾವ್ಯಾವ ಶಾಲೆಗಳಿಗೆ ಏನೇನು ಅವಶ್ಯಕತೆ ಇದೆ, ಅವಶ್ಯಕತೆಗಳನ್ನು ತಿಳಿದು ಅವಶ್ಯಕತೆಗಳನ್ನು ಸಮಸ್ಯೆಗಳನ್ನು ಪೂರೈಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಸಹಪಾಠಿಗಳು ತೀರ್ಮಾನಿಸಿದ್ದಾರೆ. ಹಾಗೆ ಏನು ನಮ್ಮ ಟ್ರಸ್ಟ್ನ ಅಧ್ಯಕ್ಷರು 50ನೇ ವರ್ಷ ಬಹಳ ವಿಶೇಷವಾದಂಥ ವರ್ಷ, ಏನಾದರೂ ಸಾಧಿಸಬೇಕು, ಏನಾದರೂ ನಮ್ಮ ನಗರಕ್ಕೆ ಶಾಶ್ವತವಾಗಿ ಹೆಸರು ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಸಹಕಾರ, ಸಹಾಯ, ಸಹಭಾಗಿತ್ವ ಅಂದರೆ ನನ್ನೊಟ್ಟಿಗೆ ನಾನೊಬ್ಬನಿಂದ ಯಾವ ಕೆಲಸನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬೆನ್ನಿಂದ ಎಷ್ಟು ಜನ ಜವಾಬ್ದಾರಿಗಳನ್ನು ಹೊತ್ತು ನಿಂತಿದ್ರು, ಅವರಷ್ಟು ಜನ ಜವಾಬ್ದಾರಿಗಳನ್ನು ತಗೊಂಡು ಅವರಷ್ಟು ಜನ ನನ್ನೊಟ್ಟಿಗಿದ್ದು ನನ್ನ ಸಹಾಧ್ಯಕ್ಷರುಗಳ ಸಹಕಾರದೊಂದಿಗೆ ಆ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅಂತ ನನಗೆ ಮುಂದೆ ಭರವಸೆ ಕೊಡ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಧಿಯಿಂದ ಬಂದ ಬಡ್ಡಿ ಹಣದಿಂದ ಪ್ರೋತ್ಸಾಹ ನೀಡೋದು, PUC ಪರೀಕ್ಷೆಯಲ್ಲಿ ತಾಲೂಕಿನ ಹೆಚ್ಚು ಅಂಕ ಗಳಿಸಿದ 4 ವಿದ್ಯಾರ್ಥಿಗಳಿಗೆ ರೋಟರಿ ಬಾಲಪ್ರಕಾಶ್ ಅವರಿಂದ ಪ್ರೋತ್ಸಾಹ ನೀಡುವುದು, SLC ಮತ್ತು PUC ಗಳಿಗೆ ಉತ್ತಮ ಅಂಕ ಗಳಿಸಿದ ಕನಕಪುರ ರೋಟರಿ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮ ಈಗ. ಹಾಗಾಗಿ ಮೊದಲಿಗೆ SLC ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡತಕ್ಕಂಥ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ರೋಟರಿ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ತಾಲೂಕಿಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ಪ್ರತಿಭೆಗಳನ್ನು ಸನ್ಮಾನಿಸುವಂತಹ ಸಂದರ್ಭ. 123 ಅಂಕಗಳನ್ನು ಪಡ್ಕೊಂಡಿದ್ದು, ಇಂಗ್ಲಿಷ್ನಲ್ಲಿ 98 ಅಂಕಗಳು, ಹಿಂದಿನಲ್ಲಿ 98 ಅಂಕಗಳು, ಗಣಿತದಲ್ಲಿ 100 ಅಂಕಗಳನ್ನು ಪಡ್ಕೊಂಡು, ವಿಜ್ಞಾನದಲ್ಲಿ 95 ಹಾಗೂ ಸಮಾಜದಲ್ಲಿ 100 ಅಂಕಗಳನ್ನು ಪಡ್ಕೊಂಡು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಶ್ರೀಯುತರು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಶಾಲೆಗೂ ಹಾಗೂ ತಾಲೂಕಿಗೆ ಕೀರ್ತಿಯನ್ನು ತಂದುಕೊಂಡಂತಹ ಸದಸ್ಯರಿಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಹಾಗೆ ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿದ್ದು ಸಂಜನಾ PK. ಇವರು ಶ್ರೀ ಕಾನಪರಮೇಶ್ವರ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ 625ಕ್ಕೆ 614 ಅಂಕಗಳನ್ನು ಪಡ್ಕೊಂಡು 98.24% ತೇರ್ಗಡೆಗೊಂಡಿದ್ದಾರೆ. ಕನ್ನಡದಲ್ಲಿ 124 ಅಂಕಗಳನ್ನು ಪಡ್ಕೊಂಡಿದ್ದು, ಇಂಗ್ಲಿಷ್ನಲ್ಲಿ 99,
ಹಿಂದಿನಲ್ಲಿ 98, ಗಣಿತದಲ್ಲಿ 96, ವಿಜ್ಞಾನದಲ್ಲಿ 97 ಮತ್ತು ಸಮಾಜದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಶ್ರೀಯುತರಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥ ಧನುಷ್ ಆರ್ಬಿ ವೇದಿಕೆಗೆ ಆಗಮಿಸಬೇಕು. ಕರಪುರ ಗ್ರಾಮದ ರವಿಚಂದ್ರ ಎಸ್ ಭಜಂತ್ರಿ ಹಾಗೂ ಸಾವಕ ಭಜಂತ್ರಿ ಅವರ ಸುಪುತ್ರರು PM ಶ್ರೀ ಆದರ್ಶ ವಿದ್ಯಾಲಯ ಕೋಡಿಹಳ್ಳಿಯಲ್ಲಿ SSLC ಓದಿದ್ದು 625ಕ್ಕೆ 613 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಶೇಕಡ 98.08% ಅನ್ನು ಪಡೆದಿದ್ದಾರೆ. ಕನ್ನಡದಲ್ಲಿ 122 ಅಂಕಗಳನ್ನು ಪಡೆದು ಇಂಗ್ಲಿಷ್ನಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಹಿಂದಿನಲ್ಲೂ ಸಹ 100ಕ್ಕೆ 100 ಅಂಕಗಳು, ಗಣಿತದಲ್ಲಿ 98 ಅಂಕಗಳು, ವಿಜ್ಞಾನದಲ್ಲಿ 95 ಅಂಕಗಳು ಮತ್ತು ಸಮಾಜದಲ್ಲಿ 98 ಅಂಕಗಳನ್ನು ಪಡ್ಕೊಂಡು ತಾಲೂಕಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತಾಲೂಕಿಗೆ ತೃತೀಯ ಸ್ಥಾನವನ್ನ ಪಡ್ಕೊಂಡಂತಹ ವಿದ್ಯುತ್ CK ವೇದಿಕೆಗೆ ಆಗಮಿಸಬೇಕು. ಶ್ರೀಯುತರು ಕಲ್ಲಳ್ಳಿ ಗ್ರಾಮದ ಕಾಂತರಾಜು ಮತ್ತು ಶ್ವೇತರವರ ಸುಪುತ್ರ ಶ್ರೀ ಕಾಲಭೈರೇಶ್ವರ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು 625ಕ್ಕೆ 612 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಸಹ ಪಡ್ಕೊಂಡಿದ್ದಾರೆ. ಇಂಗ್ಲಿಷ್ನಲ್ಲಿ 99 ಅಂಕಗಳು, ಹಿಂದಿನಲ್ಲಿ 100ಕ್ಕೆ 100 ಅಂಕಗಳು, ಗಣಿತದಲ್ಲಿ 97 ಅಂಕಗಳು, ವಿಜ್ಞಾನದಲ್ಲಿ 94 ಮತ್ತು ಸಮಾಜದಲ್ಲಿ 97 ಅಂಕಗಳನ್ನು ಪಡ್ಕೊಂಡು ಶೇಕಡ 97.9% ಇಂದ ತೇರ್ಗಡೆ ಹೊಂದಿ ಕರಪುರ ತಾಲೂಕಿಗೆ 3ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇದಾವರು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯಿಂದ ತಾಲೂಕಿನ ಕೀರ್ತಿಯನ್ನ ಹೆಚ್ಚಿದ್ದಾರೆ. ನಿಮ್ಮ ಒನ್ನ ಸುಲಭಕ್ಕೆ ಏರಿಸ್ತಾ ಇಲ್ಲ, ನಿಮ್ಮ ಹೊಗಳಿ ನಿಮಗೆ ಮತ್ತಷ್ಟು ಪ್ರೋತ್ಸಾಹ ಕೊಡ್ತಾ ಇರೋದು. ಯಾಕೆಂದ್ರೆ ಇವತ್ತು ಕಾಂಪಿಟೇಷನ್ ಈಗ ನಮ್ಮಲ್ಲೆಲ್ಲ ಫಸ್ಟ್ ಕ್ಲಾಸ್ ಬರೋದು ಅಂದ್ರೆ ದೊಡ್ಡ ವಿಷಯ ಇತ್ತು. ಇವತ್ತು 100ಕ್ಕೆ 100 ಮಾರ್ಕ್ಸ್ ತಗೊಂಡು 600 ಅಂಕಗಳಿಗೆ 276 ಅಂಕಗಳನ್ನು ಪಡೆಯುವ ಮೂಲಕ ಶೇಕಡ 96% ಪಡೆದು ಪ್ರಥಮ ಸ್ಥಾನದಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಇವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ಮತ್ತೊಬ್ಬ ವಿದ್ಯಾರ್ಥಿನಿ ಸೈನ್ಸ್ ವಿಭಾಗದಿಂದ ಸಿಂಚನ ಪಿ. ಇವರು ಕನಕಪುರ ತಾಲೂಕಿನ ಸೇಂಟ್ ಥಾಮಸ್ PU ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು. ಇವರು ಕೂಡ ಕಾಮರ್ಸ್ ವಿಭಾಗದಿಂದ 98% ಪಡೆಯುವ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಿ. ಆರ್ಟ್ಸ್ ವಿಭಾಗದಿಂದ 90 ಅಂಕಗಳನ್ನು ಪಡೆದು ಶೇಕಡ 98.5% ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ಮಕ್ಕಳಿಗೆ ಪುರಸ್ಕಾರ ರೊಟೇರಿಯನ್ ಶ್ರೀಧರ KM ಅವರು ಅಂತಾರಾಷ್ಟ್ರೀಯ ಸೇವಾ ನಡೆಸಿಕೊಡ್ಬೇಕು. ಅವರಿಗೆ ಗುರು ನಾಗೇಶ್ ಮತ್ತೆ ಸೋಫಿಯಾ ಮೇಡಮ್, ಅಶ್ವಿನಿ ಮಕ್ಕಳಿಗೆ ಒಂದು ಆಶೀರ್ವಾದವನ್ನು ನೀಡಬೇಕು ಅಂತ
ಗುರು ನಾಗೇಶ್ ವಿರುದ್ಧ ಅವರ ಕುಮಾರ್ ಡಿ ಅವರು PUC ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ಇವರಿಗೆ ರೋಟರಿ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಪುರಸ್ಕರಿಸುತ್ತಿದ್ದೇವೆ. ಲಕ್ಷ್ಮೀಕಾಂತ್ ಎನ್ ಅವರು PUC ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುತ್ತಾರೆ. ಇವರಿಗೆ ರೋಟರಿ ಪದವಿ ಸ್ವೀಕಾರ ಧನ್ಯವಾದಗಳು. ಸೊ ಎಲ್ಲರೂ ಮತ್ತು ನಾನು ಇಲ್ಲಿ ಅತಿಥಿಗಳಾಗಿ ನಿಮ್ಮನ್ನು ಹೇಳ್ತಿರುವವರು ಅಸಂಖ್ಯವಾಗಿದ್ದಾರೆ. ಆದರೆ ನಮ್ಮಿಬ್ಬರ ನಡುವಿನ ಒಂದು ವ್ಯತ್ಯಾಸವೇನೆಂದರೆ ನಾನು ಅವರ ಹೆಸರನ್ನು ಹೇಳಿದ್ದೇನೆ. ಅವರು ನಮ್ಮ ಅಸಾಧಾರಣ ಸಾಧನೆಯ ಮೂಲಕ ಈ ಹೆಸರಿನ ಗೌರವ, ಗರಿಮೆ ಮತ್ತು ಅರ್ಥವನ್ನು ನೀಡಿದ್ದಾರೆ. ಆದ್ದರಿಂದ ಆನ್ಮೀಯರು ಪರಿಚಯವಿರುವ ಅವಕಾಶ ದೊರೆತಿರುವುದು ನನ್ನ ಜೀವನದ ಸ್ಮರಣೀಯ ಕ್ಷಣವಾಗಿದೆ. ಕನ್ನಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಚಿರಸ್ಥಾಯಿ ಹೆಜ್ಜೆ ಗುರುತು ಮೂಡಿಸಿರುವ ಬಹುಮುಖ ಪ್ರತಿಭೆಯ ಸಾಹಿತಿ, ಪ್ರಭಾವಿ ವಾಗ್ಮಿ, ನುರಿತ ಸಂಪಾದಕ, ಸಂಶೋಧಕ ಹಾಗೂ ಆದರ್ಶ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಆರ್ ವಸಂತ್ ಕುಮಾರ್ ಅವರನ್ನು ಪರಿಚಯಿಸುವುದು ನನ್ನ ಪಾಲಿನ ಹೆಮ್ಮೆಯ ಸಂಗತಿಯಾಗಿದೆ. ಶ್ರೀಯುತರು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕುರುಗನೂರು ಗ್ರಾಮದ ಮಣ್ಣಿನಲ್ಲಿ ಜನಿಸಿ ಕನ್ನಡದ ಸ್ನಾತಕೋತ್ತರ ಪದವಿ ಪಡೆದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ನಂತರ ತಮ್ಮ ಹೃದಯಕ್ಕೆ ಹತ್ತಿರವಾದ ಅಧ್ಯಾಪಕ ವೃತ್ತಿಯನ್ನು ಆರಿಸಿಕೊಂಡು ಪ್ರಸ್ತುತ ಬೆಂಗಳೂರಿನ ಜೈನ್ ಪದವಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಜ್ಞಾನ, ಸಂಸ್ಕಾರ ಮತ್ತು ಸಾಹಿತ್ಯಾಸಕ್ತಿಯ ಬೆಳಕನ್ನು ಹಚ್ಚುತ್ತಿರುವ ಗುರುವಾಗಿ ಅವರು ಅಪಾರ ಗೌರವವನ್ನು ಗಳಿಸಿದ್ದಾರೆ. ಸಾಹಿತ್ಯ ಎಂದರೆ ಕೇವಲ ಪುಸ್ತಕಗಳಲ್ಲಿ ಉಳಿಯುವ ಪದಗಳಲ್ಲ, ಅದು ಸಮಾಜದ ಚಿಂತನೆಗೆ ದಾರಿದೀಪವಾಗಬೇಕು ಎಂಬ ನಂಬಿಕೆಯನ್ನು ಅವರು ನಿರಂತರವಾಗಿ ಸಾಹಿತ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. ಕಾವ್ಯ, ವಿಮರ್ಶೆ, ಚಿಂತನ, ಬರಹ, ಲಲಿತ ಪ್ರಬಂಧ, ಜೀವನ ಚರಿತ್ರೆ ಹಾಗೂ ಸಂಶೋಧನೆ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅವರು ಸಮೃದ್ಧವಾದ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕ ಲೋಕ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವಾರ್ತಾಪತ್ರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನುಡಿ ಹಾಗೂ ಉದಯ ಭಾರತ ಕಲಾ ಸಂಘದ ಕನ್ನಡ ಉದಯ ಸೌರಭ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಅವರು ಸಲ್ಲಿಸಿರುವ ಸೇವೆ ಕನ್ನಡ ಸಾಹಿತ್ಯದ ಬೆಳವಣಿಗೆ ಸಾರ್ಥಕ ಕೊಡುಗೆಯಾಗಿದೆ. ಕರ್ನಾಟಕದ ಕರ್ನಾಟಕ ವಿಶ್ವವಿದ್ಯಾಲಯದ ಗ್ರಾಮ ಚರಿತ್ರಾ ಕೋಶದ ಸಂಶೋಧಕರಾಗಿ ಹಾಗೂ ಅನೇಕ ಬೃಹತ್ ಸಾಹಿತ್ಯ ಯೋಜನೆಗಳ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ ಅವರ ಸಂಘಟನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಇದುವರೆಗೆ ಅವರು 21 ಸ್ವಾತಂತ್ರ್ಯ ಕೃತಿಗಳು ಹಾಗೂ 32 ಸಂಪಾದಿತ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಮಣಿದೀಪ, ಮನದ ಮಾತು, ಕಡಗೂರು, ಮನ್ವಂತರ, ಸಸ್ಯ ವಿಜ್ಞಾನಿ MH ಮರಿಗೌಡ, ಕೈಗಾರಿಕೋದ್ಯಮಿ NT ಕಾರ್ಲೆ ಮತ್ತು ಸಮಾಜಮುಖಿ KL ಮಂಜುನಾಥ್ ಅವರ ಪ್ರಮುಖ ಕೃತಿಗಳಾಗಿದ್ದು ಸಾಹಿತ್ಯಾಸಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅವರು ಸಾಹಿತ್ಯ, ಶಿಕ್ಷಣ ಮತ್ತು ಸಮಾಜಮುಖಿ ಸೇವೆಯನ್ನು ಗುರುತಿಸಿ ಕುವೆಂಪು ಕನ್ನಡ ಪ್ರಶಸ್ತಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಶಿಕ್ಷಕ ಪ್ರಶಸ್ತಿ,
ವಿಶ್ವೇಶ್ವರಯ್ಯ ಅವರ ಸಾಹಿತ್ಯ ರಾಜ್ಯ ಪ್ರಶಸ್ತಿ, ಲಯನ್ಸ್ ಕ್ಲಬ್ ಅತ್ಯುತ್ತಮ ಉಪನ್ಯಾಸಕ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಅವರು ಅಲಂಕರಿಸಿದ್ದಾರೆ. ಒಬ್ಬ ಉತ್ತಮ ಶಿಕ್ಷಕ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುತ್ತಾನೆ, ಒಬ್ಬ ಉತ್ತಮ ಸಾಹಿತಿ ಸಮಾಜದ ಭವಿಷ್ಯವನ್ನು ರೂಪಿಸುತ್ತಾನೆ. ಪ್ರೊಫೆಸರ್ ಆರ್ ವಸಂತ್ ಕುಮಾರ್ ಅವರು ಈ ಎರಡು ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಿರುವ ಅಪರೂಪದ ವ್ಯಕ್ತಿತ್ವ. ಅವರ ಬದುಕು, ಸಾಧನೆ, ಸರಳತೆ, ಶಿಸ್ತು ಮತ್ತು ಸಮಾಜಮುಖಿ ಚಿಂತನೆಯ ಸುಂದರ ಸಂಗಮವಾಗಿದೆ. ರೋಟರಿ ಸಂಸ್ಥೆಯ ಸ್ವಾರ್ಥಕ್ಕಿಂತ ಸೇವೆಗೆ ಶ್ರೇಷ್ಠ ಎಂಬ ಧ್ಯೇಯವಾಕ್ಯವನ್ನು ತಮ್ಮ ಜೀವನ ಮತ್ತು ಕಾರ್ಯ ಮೂಲಕ ಸಾಕಾರಗೊಳಿಸುತ್ತಾ ಶ್ರೇಷ್ಠ ವ್ಯಕ್ತಿತ್ವ. ನಮ್ಮ ರೋಟರಿ ಕ್ಲಬ್ನ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಮಾತುಗಳನ್ನು ಮುಗಿಸುವ ಮುನ್ನ ಮಹಾಕವಿ ಕುವೆಂಪು ಅವರ ಒಂದು ಮಾತು ನೆನಪವಾದದ್ದು: ಜ್ಞಾನಕ್ಕಿಂತ ಸಂಪತ್ತು ಮತ್ತೊಂದಿಲ್ಲ. ಆ ಜ್ಞಾನವನ್ನು ಸಾಹಿತ್ಯದ ಮೂಲಕ, ಶಿಕ್ಷಣದ ಮೂಲಕ ಮತ್ತು ಮೌಲ್ಯಗಳ ಮೂಲಕ ಸಮಾಜಕ್ಕೆ ಹಂಚುತ್ತಿರುವ ನಮ್ಮ ಗೌರವಾನ್ವಿತ ಅತಿಥಿಗಳಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು, ಕೃತಜ್ಞತೆಗಳು. ಬನ್ನಿ ಗಟ್ಟಿಯಾಗಿ ಒಂದು ತಾಂಡವದೊಂದಿಗೆ ನಮ್ಮೆಲ್ಲರ ಗೌರವಾನ್ವಿತ ಮತ್ತು ಅತಿಥಿಗಳಾದ ಪ್ರೊಫೆಸರ್ ಆರ್ ವಸಂತ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಆದರದಿಂದ ಮತ್ತು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಚಪ್ಪಾಳೆ ಮೂಲಕ ತಾಂಡವ. ಧನ್ಯವಾದಗಳು ವಸಂತ್ ಕುಮಾರ್ ಅವರೇ. ದಯಮಾಡಿ ಡಾಕ್ಟರ್ ಆರ್ ವಸಂತ್ ಕುಮಾರ್ ಅವರು ತಮ್ಮ ನುಡಿಗಳನ್ನ ಮಾಡಬೇಕು ಅಂತ ಹೇಳಿ ಇವರು ವಿನಿಸ್ಕೊಳ್ತಾರೆ. ಇಂದು ಅಧಿಕಾರ ಸ್ವೀಕಾರವನ್ನ ಮಾಡಿದಂತಹ ಒಂದು ನೂತನ ಕಮಿಟಿ, ರೊಟಾರಿಯನ್ ಕಾಂತರಾಜು ಅವರ ನೇತೃತ್ವದ ಈ ಒಂದು ಕಮಿಟಿ 50ನೇ ವರ್ಷದ ಈ ಒಂದು ಸಂಸ್ಥೆಯ ನೇತೃತ್ವವನ್ನು ವಹಿಸಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನಗೂ ಕೂಡ 50ನೇ ವರ್ಷ, 50ನೇ ವರ್ಷ. ಮತ್ತು ಇದೇ ವರ್ಷದಲ್ಲೇ ನನ್ನ 25ನೇ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಒಂದು 50ನೇ ವರ್ಷಕ್ಕೆ ಇವ್ರಿಗೆ ಈಗ ಶುರು ಆಗ್ತಾ ಇದೆ, ನನಗೆ 50 ತುಂಬಿದೆ. ಅದು ಒಂದು ಖುಷಿ ವಿಚಾರ. ಜೊತೆಗೆ ಇಂತಹ ಒಂದು ಸಾಮಾಜಿಕ ಸೇವಾ ಸಂಸ್ಥೆ, ನಾನು ಕಳೆದ ವರ್ಷದ ಸೇವಾ ವಿವರಗಳನ್ನು ಏನೇನು ಮಾಡಿದ್ದಾರೆ, ವಿಶೇಷವಾಗಿ ಶಿಕ್ಷಣ, ಜೊತೆಗೆ ಸಮಾಜ ಸೇವೆ, ಜೊತೆಗೆ ಒಂದು ರೀತಿ ಅವ್ರು ಮಾಡದೇ ಇರೋ ಕ್ಷೇತ್ರವೇ ಇಲ್ಲ. ಬಹುಶಃ ಇದು ವಿಶ್ವದಲ್ಲೇ ರೋಟರಿ ಕ್ಲಬ್ ಮಾಡುವಂತಹ ಒಂದು ಮಹೋನ್ನತವಾದಂತಹ ಸೇವೆ ಅನ್ನೋದನ್ನು ನಮ್ಮ ಎಲ್ಲ ರೋಟಾರಿಯನ್ಸ್ ಪರವಾಗಿ ನಾನು ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ನಮ್ಮೆಲ್ಲ ವಿಶ್ವ ಕನ್ನಡಿಗರ ಪರವಾಗಿ ಹೆಮ್ಮೆಯಿಂದ ಹೇಳಬಲ್ಲೆ. ಯಾಕೆಂದ್ರೆ ಸೇವೆ ಅನ್ನೋದು ಎಲ್ರಿಗೂ ತಾನಾಗಿ ಸಹಜವಾಗಿ ಬರುವಂತಹ ಕೆಲಸ, ಮನಸ್ಥಿತಿ ಅಲ್ಲ. ಅದನ್ನ ಒಂದು ಸಂಸ್ಥೆಯ ಮೂಲಕ, ಅದರಲ್ಲೂ ವಿಶೇಷವಾಗಿ ನಿಸ್ವಾರ್ಥ, ಈತನೇ ಒಬ್ಬರು ಇದೆ ದಾನಿಗಳು 50ನೇ ವರ್ಷ ಅನ್ನೋ ಕಾರಣಕ್ಕೆ 50,000 ಕೊಟ್ಟರು. ಯಾಕೆ ಕೊಡ್ತಾರೆ? ಪಕ್ಕದಲ್ಲಿ ಏನಿದೆ, ನಿನ್ನ ಜೊತೆ ನಾನೇನಾದ್ರು ಮಾತಾಡಬೇಕು ಅಂದರೆ ಇವನಿಂದ ನನಗೇನು ಲಾಭ ಅನ್ನೋ ಮನಸ್ಥಿತಿ ಇರುವಂಥ ಸಮಾಜದಲ್ಲಿ ಯಾವುದೇ ನಿರೀಕ್ಷೆಗಳು ಇಲ್ಲ. ಯಾರೋ ರೊಟಾರಿಯನ್ ಮಕ್ಕಳಿಗೆ ಸನ್ಮಾನ ಮಾಡಿಬಿಟ್ರೆ ಇನ್ನು ಮಿಕ್ಕಿದ SLC ವಿದ್ಯಾರ್ಥಿಗಳಾಗಲಿ, PUC ವಿದ್ಯಾರ್ಥಿಗಳಾಗಲಿ, ಇವ್ರು ಯಾರು ರಕ್ತ ಸಂಬಂಧಿಗಳಲ್ಲ, ಅವ್ರು ಯಾರು ನಮ್ಮ ಬಂಧುಗಳಲ್ಲ. ಮತ್ತೆ ನಾನು ಇಲ್ಲಿ ನೆರೆದಿರ್ತಕ್ಕಂಥವ್ರು ಯಾರು ಬಂಧು ಅಲ್ಲ, ನಾನೊಬ್ಬ ಕನ್ನಡಿಗ, ಒಬ್ಬ ಕನ್ನಡ ಮೇಷ್ಟ್ರು ಅನ್ನೋದಷ್ಟೇ ಅವ್ರ ಪ್ರೀತಿ. ಅಷ್ಟೆಲ್ಲ ಪ್ರೀತಿಯಿಂದ ಜೊತೆಗೆ ಶಿಕ್ಷಣದ ಮೂಲಕ ಒಳ್ಳೆ ಅಂಕಗಳನ್ನು ಪಡೆದು, ಬಹುಶಃ ಇಂತಹ ಪ್ರೋತ್ಸಾಹಗಳೇ ವಿಶೇಷವಾಗಿ ನೀವು ನೋಡಬಹುದು. ಪ್ರತಿ ವರ್ಷ SLC ಮತ್ತು PUC ರಿಸಲ್ಟ್ ಬಂದಂಥ ಸಂದರ್ಭದಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ
ಅದನ್ನ ಮೀರಿಸಬೇಕು. ಮುಂದಿನ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದರೊಳಗೂ ವಿಶೇಷವಾಗಿ ಕನಕಪುರ ತಾಲೂಕು ಅದರ ಕಿರೀಟಪ್ರಾಯದಲ್ಲಿ ನಿಲ್ಲಬೇಕು. ಅಂತಹ ಸಾಧನೆಯನ್ನ ಮಾಡಿಸುವ ದೂರದೃಷ್ಟಿಯಿಂದ ಈ ಕನಕಪುರ ರೋಟರಿ ಸಂಸ್ಥೆಯವರು ಇಲ್ಲಿ SLC ಮತ್ತು PUC ಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ತಾಲೂಕು ಮಟ್ಟದ ಎಲ್ಲ ವಿದ್ಯಾರ್ಥಿಗಳನ್ನ ಗುರುತಿಸಿ ಗೌರವಿಸಿದ್ದಾರೆ. ಅಂತಹ ಒಂದು ದೂರದೃಷ್ಟಿ ನಮ್ಮ ಈ ಕನಕಪುರ ರೋಟರಿ ಸಂಸ್ಥೆಯವರಿಗೆ ಇದೆ. ಇದು ಬಹಳ ಮುಖ್ಯ. ಅಷ್ಟೇ ಅಲ್ಲ, ಅವ್ರು ಮಾಡ್ತಾ ಇರ್ತಕ್ಕಂಥ ಅಂದ್ರೆ ಆರೋಗ್ಯದ ಅನೇಕ ಕಂಟೆಸ್ಟಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಅತ್ಯಂತ ಪ್ರಾಮಾಣಿಕವಾದಂತಹ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಈ ಸಂಸ್ಥೆಗೆ ನಾನು ಒಬ್ಬ ಅತಿಥಿಯಾಗಿ ಬಂದು ಮಾತಾಡುವಂಥ ಅವಕಾಶ ಸಿಕ್ಕಿದ್ದು ಬಹಳ ವಿಶೇಷವೇ. ಬಹುಶಃ ನನ್ನ ಈ ಜನ್ಮದ ಆ ಪುಣ್ಯವೇ ಸರಿ ಅಂತ ಭಾವಿಸ್ತೇನೆ. ಅಂತ ವಿಶೇಷದಲ್ಲಿ ನಮ್ಮ ಇಡೀ ವಿಶ್ವಮಟ್ಟದಲ್ಲೇ ಬಹಳ ನಿಸ್ವಾರ್ಥವಾದ ಸೇವೆಯನ್ನ ಮಾಡಿದಂತಹ ಮದರ್ ತೆರೇಸಾ ಅವರು ನಮ್ಮ ನಿಜವಾಗಲೂ ಮಾನವೀಯತೆ ಅಂದರೆ ಏನು ಮಾನವೀಯತೆ ಅಂದರೆ ಹ್ಯುಮ್ಯಾನಿಟಿ ಹಾಗೆ ಹೀಗೆ ಅನ್ನೋ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಮಾಡೋರು ಇರ್ತಾರೆ, ಪುಟ್ಟಗಟ್ಟಲೆ ಬರೆಯೋರು ಇರ್ತಾರೆ, ಗ್ರಂಥಗಳನ್ನೇ ಬರೆದಿದ್ದಾರೆ. ಆದರೆ ಅವ್ರು ಹೇಳ್ತಾ ಹೋಗ್ತಾರೆ, ನೀವೇನು ಮಾಡಬೇಡಿ, ಮಾನವೀಯತೆ ಅಂದರೆ ಬೇರೆ ಏನು ಮಾಡಬೇಡಪ್ಪ, ಹಸಿದ ಮಕ್ಕಳ ಮುಂದೆ ನೀನು ಊಟ ಮಾಡಬೇಡ, ಅನಾಥ ಮಕ್ಕಳ ಮುಂದೆ ನಿನ್ನ ಮಕ್ಕಳನ್ನ ಪ್ರೀತಿಸಬೇಡ. ಯಾಕೆಂದ್ರೆ ಹಸಿದ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಹಸ್ತವ್ರಿಗೆ ಅವ್ರ ಮುಂದೆ ನಾವು ಊಟ ಮಾಡಿದ್ರೆ ಅವರ ಹಸಿವಿನ ತೀವ್ರತೆ ಹೆಚ್ಚುತ್ತೆ, ಅದು ಕಾಣಿಸುತ್ತೆ, ಅದು ಅವರನ್ನ ಬಾಧಿಸುತ್ತೆ. ಹಾಗೆ ಅನಾಥ ಮಕ್ಕಳಿಗೆ ತಂದೆ ತಾಯಿ ಇಲ್ಲ ಅನ್ನೋ ಕೊರತೆಯನ್ನ ನಾವು ನಮ್ಮ ಮಕ್ಕಳಿಗೆ ತೋರುವ ಪ್ರೀತಿ, ಆ ಅಕ್ಕರೆ ಅವ್ರಿಗೆ ಬಾಧಿಸುತ್ತೆ, ಅವ್ರ ಮನಸ್ಸನ್ನ ಒಂದು ರೀತಿ ಕದಡುತ್ತೆ. ಹಾಗಾಗಿ ಮಕ್ಕಳ ಮುಂದೆ ನಿಮ್ಮ ಮಕ್ಕಳನ್ನ ಪ್ರೀತಿಸ್ಬೇಡಿ. ಯಾಕೆಂದ್ರೆ ಅವ್ರಿಗೆ ಆ ಒಂದು ಇದು ಮಾನವೀಯತೆ, ಬೇರೆ ಇನ್ನೇನೋ ಅದು ಮಾಡು ಇದು ಮಾಡು ಅಲ್ಲ. ಅಟ್ಲೀಸ್ಟ್ ಇಂತಹ ಸಿಂಪಲ್ ಆದಂತಹ ಮಾನವೀಯ ಅಂಶಗಳನ್ನು ವಿಶೇಷವಾಗಿ ನಾನು ನಿಮ್ಗೆ ಹೇಳಲೇಬೇಕಾಗಿಲ್ಲ. ಇಲ್ಲಿ ಕನಕಪುರದ ಗಾಂಧಿ ಅಂತಾನೆ ಹೆಸರು ಪಡೆದಿರ್ತಕ್ಕಂತಹ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಕನಕಪುರ ರೂರಲ್ ಕಾಲೇಜನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಫ್ರಮ್ ದ ಸ್ಕ್ರಾಚ್ ಇವತ್ತಿಗೂ ಬೆಂಗಳೂರಲ್ಲಿ, ಯಾಕೆಂದ್ರೆ ಇವಾಗ ಸ್ವಲ್ಪ ಡಿವೈಡ್ ಆಗಿದೆ. ಒಂದು ಕಾಲದಲ್ಲಿ ನಾನು ಸಿನ್ಸ್ 25 years, ನಂದು ಈಗ 26th ರನ್ನಿಂಗ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್. ಸಿನ್ಸ್ ಫ್ರಮ್ ಐ ಥಿಂಕ್ ಅರೌಂಡ್ 23 years ಇಂದ ಬೆಂಗಳೂರು ಸಿಟಿ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀನಿ. ಲಾಸ್ಟ್ 5 years ಗಿಂತ ಮುಂಚೆ ವ್ಯಾಲ್ಯೂಯೇಷನ್ ಬರುವಂತಹ ಯಾವುದೇ ಕನಕಪುರ ಕಡೆ ಯಾರನ್ನೇ ಕೇಳಿ ಮೆಟ್ರೋ ಯಾವ ಕಾಲೇಜ್ ಸರ್ ನಾವು ಕನಕಪುರ ರೂರಲ್ ಕಾಲೇಜ್, ಸರ್ ನಾವು ಕರಿಯಪ್ಪನ ಕಾಲೇಜ್, ನಮಗೆ ಅವರೇ ಗಾಂಧಿ, ಕನಕಪುರದ ಗಾಂಧಿ. ಬರೀ ಕನಕಪುರದ ಗಾಂಧಿ ಅಲ್ಲ, ನಿಜವಾದ ಸೇವೆ ಅಂದ್ರೆ ಏನು ಅನ್ನುವುದನ್ನ ಬಹಳ ಪ್ರಾಮಾಣಿಕವಾಗಿ, ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದೆ ನಿಷ್ಕಲ್ಮಶವಾಗಿ ತನ್ಪಾಡು ತಾನು ಮಾಡಿ ನಮ್ಮೆಲ್ಲರಿಗೂ ಒಂದು ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವವಾಗಿ ಉಳಿದಂಥವರು ಆ ನಮ್ಮ ಕರಿಯಪ್ಪ ಸರ್. ಅಂಥವ್ರನ್ನ ನಮ್ಮ ಈ ಕನಕಪುರ ರೋಟರಿ ಸಂಸ್ಥೆಯವರು ಒಂದು ಆದರ್ಶವಾಗಿಟ್ಕೊಂಡ್ರು. ಅಂತಹ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ನಿಷ್ಕಲ್ಮಶವಾಗಿ ಸಮಾಜ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಯಾರನ್ನಾದ್ರೂ ಗುರುತಿಸಿ ಗೌರವಿಸಿದ್ದಾರೆ ಕರಿಯಪ್ಪ ಸರ್ ಹೆಸರಲ್ಲಿ, ಬೇರೆ ಯಾರೋ ಹೆಸರಲ್ಲ. ಯಾಕೆಂದ್ರೆ ಅವರು ಈ ಮೂಲತಃ ಕನಕಪುರದವರು, ಕನಕಪುರಕ್ಕೆ ತಮ್ಮ ಜೀವವನ್ನ ಒಬ್ಬ ಶಾಸಕರಾಗಿದ್ದಿರ್ಬೋದು, ಶಾಸಕರಾಗೋದಕ್ಕಿಂತ ಮುಂಚಿನಿಂದ ಜೀವ ತೆಗೆದಿದ್ದಾರೆ. ಅಂಥವರ ಹೆಸರನ್ನ
ನೀವು ಶಾಶ್ವತಗೊಳಿಸಿದ್ರೆ ಬಹುಶಃ ಈ ಸಂಸ್ಥೆಗೆ ಅಂಥದ್ದೊಂದು ಕೆಲಸವನ್ನ ಈ 50ನೇ ವರ್ಷದ ಸುವರ್ಣ ಸಂಭ್ರಮದ ವರ್ಷದಲ್ಲೇ ಆರಂಭ ಮಾಡಿ ಬಹುಶಃ ಅದು ನಿಮ್ಮ ಒಂದು ಸಂಸ್ಥೆಗೆ ಒಂದು ಹೊಸ ದಿಕ್ಕನ್ನ, ಒಂದು ಹೊಸ ಇಮೇಜ್ ಅನ್ನ ತಂದುಕೊಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟೆಲ್ಲ ಇನ್ನ ಮಾತಾಡೋದು ಸಾಕಷ್ಟಿದೆ. ಅದು ಈಗ ಆಲ್ರೆಡಿ 8:15 ಆಗೋಗಿದೆ. 8:25ಕ್ಕೆ ನನ್ನ ಭಾಷಣ ಮುಗಿಸ್ಬೇಕಾಗಿತ್ತು. ದಯಮಾಡಿ ಒಂದು 2 ನಿಮಿಷ ಹೆಚ್ಚು ತಗೊಂಡಿದ್ರೆ ಕ್ಷಮಿಸಿ. ಇನ್ನೂ ಮಾತಾಡ್ತಾ ಹೋದ್ರೆ ಮಾತಿಗೆ ಕೊನೆ ಇಲ್ಲ. ಒಟ್ಟಾರೆ ಎಲ್ರಿಗೂ ಒಳ್ಳೇದಾಗಲಿ, ಭಗವಂತ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ತುಂಬ ಹೃದಯದ ಧನ್ಯವಾದಗಳು. ಶುಭರಾತ್ರಿ. ಜೈ ಕರ್ನಾಟಕ. ಧನ್ಯವಾದಗಳು ಸರ್. ತಮ್ಮ ಮಾತಿನಿಂದ ಬಹಳಷ್ಟು ನಮ್ಮ ಕನಕಪುರದ ಕರಿಯಪ್ಪನವ್ರನ್ನ ನಾವು ಬಹಳ ನೆನೆಸ್ಕೊಂಡಿದ್ದಕ್ಕೆ ನಮಗೂ ಬಹಳ ಸಂತೋಷ. ಯಾಕೆಂದ್ರೆ ಇಲ್ಲಿ ಬರೆದಿರ್ತಕ್ಕಂಥ ಬಹುತೇಕರು ಎಲ್ಲರೂ ಅದೇ ಕಾಲೇಜಿನಲ್ಲಿ ಓದಂಥವ್ರು. ಆ ಒಂದು ಶಿಕ್ಷಣ ಸಂಸ್ಥೆನಲ್ಲೇ ಅನೇಕರು ನಾವೆಲ್ಲ ಶಿಕ್ಷಣವನ್ನು ಪಡೆದಿದ್ದೀವಿ. ಏನು ಕರಿಯಪ್ಪನವರು ಇವತ್ತು ಹಾದಿಯನ್ನು ಹಾಕ್ಕೊಟ್ಟಿದ್ದಾರೆ. ರೋಟರಿ ಸಂಸ್ಥೆ ಏನು ಹಾದಿನಲ್ಲಿ ನಡೀತಾ ಇದೆಯೋ ಆ ಹಾದಿನಲ್ಲೇ ನಡೆದು ಇವತ್ತು ಅವರು ತಮ್ಮ ಸೇವೆಯ ಮೂಲಕ ಈ ಕನಕಪುರದ ಒಂದು ಶಿಕ್ಷಣ ಕ್ಷೇತ್ರವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಈಗ ನಮ್ಮ ಬಹು ಕನಸಿನ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಮ್ಮ ಕಾನ್ಫರೆನ್ಸ್. ನಾವೆಲ್ಲ ಕಾರ್ಯಕ್ರಮಗಳೇನು ಮಾಡ್ತೀವಿ ವರ್ಷ ಪೂರ್ತಿ ಮಾಡಿರ್ತೀವಿ. ಮಾಡಾದ್ಮೇಲೆ ಕಾನ್ಫರೆನ್ಸ್ ಅಂತಕ್ಕಂಥದ್ದು ನಮ್ಮ ಒಂದು ಸೆಲೆಬ್ರೇಷನ್ ತರ, ನಮ್ಮ ಸಂತೋಷ ತರ. ಅದರ ಒಂದು ಕೆಲವು ವಿವರಗಳನ್ನ ನಮ್ಮ ಮೇಡಮ್ ಅವರಲ್ಲಿ. ಫಸ್ಟ್ ಇವನ್ನೆಲ್ಲ ನಾನು ಮಾತಾಡೋ ಮುಂಚೆ ಕೆಲವೊಂದು ಫಸ್ಟ್ ನೀವು ಮಾತಾಡಿದ್ರೆ ತಪ್ಪಾಯ್ತು ಸರ್. ನೀವು ಟೀಚರ್ಗೆ ಮಾತಾಡೋಕೆ ಕೊಟ್ಬಿಟ್ಟು ನಮ್ಮಂತ ರೊಟೇರಿಯನ್ಸ್ನ ಮಾತಾಡಿದ್ರೆ ನಾವು ಏನು ಮಾತಾಡೋಕ್ಕಾಗತ್ತೆ? ಬಟ್ ಸ್ಟಿಲ್ ಕನಕಪುರ ಅಂದಿದ ತಕ್ಷಣ ಎಲ್ಲೋ ಒಂಥರ ಒಂದು ಉತ್ತೇಜನ. ಅದ್ರ ಬಗ್ಗೆ ಮಾತಾಡಿದ ಮೇಲೇ ರೋಟರಿ ಬಗ್ಗೆ ಮಾತಾಡಬೇಕು ಅನ್ಸುತ್ತೆ. ಕನಕಪುರ ಜಿಲ್ಲೆ ಅಂದಿದ ತಕ್ಷಣ ಎಲ್ಲ ಎಷ್ಟೋ ಒಂದು ವೈಶಿಷ್ಟ್ಯತೆ ಮತ್ತು ಫೇಮಸ್ ಫಾರ್ ಸೋ ಮೆನಿ ಆಸ್ಪೆಕ್ಟ್ಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಗಿವಿಂಗ್ ದ ಚೀಫ್ ಮಿನಿಸ್ಟರ್ ಟು ಕರ್ನಾಟಕ, ಕನಕಪುರ. ಕಾವೇರಿ ನದಿ ಹರಿಯೋದು ನಮ್ಮ ಕನಕಪುರದಿಂದಲೇ ಒಂದು ಹಾದಿ ಅದರದ್ದು. ಅದರ ಸೊಗಡು ಮತ್ತು ಸೊಬಗು ನಾವು ಬರೋ ದಾರಿಯಲ್ಲಿ ನಾನು ಅಶ್ವಿನಿ ಅದೇ ಮಾತಾಡ್ಕೊಳ್ತಾ ಇದ್ವಿ. ನಮ್ಗೆ ಇಲ್ಲೊಂದು ಮನೆ ಇದ್ರೆ ಚೆನ್ನಾಗಿತ್ತು ಅಂತ. ಅದೇ ಥರ ಏನೋ ಇದು ಈ ಮಣ್ಣಿಂದು ಒಂದು ಗುಣ ಅನ್ನೋ ಏನೋ ಗೊತ್ತಿಲ್ಲ. ಇವತ್ತು ಈ ಕ್ಲಬ್ 50 ವರ್ಷ ಕಂಪ್ಲೀಟ್ ಆಗ್ತಿದೆ ಅಂದರೆ ಇಟ್ಸ್ ಅ ಕೋಇನ್ಸಿಡೆನ್ಸ್ ಆಫ್ ಸೋ ಮೆನಿ ಅಚೀವ್ಮೆಂಟ್ಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಅಂಡ್ ಎವ್ರಿ ರೊಟೇರಿಯನ್ ಆಫ್ ಕನಕಪುರ. Now coming to the formalities. Greetings from RA President Inka Hakim Babalola and his gracious aunt Prabha, and our own DG Anil Gupta sir and Sangeeta Gupta. And also we acknowledge the presence of DG N Kumar Swamy sir and Soumya ma'am. Congratulations to the new president Kantaraj sir. Nimdu hobby bandu drama anta gottayitu. ಅದು ಇದು ಮೈಥಾಲಜಿಕಲ್ ಡ್ರಾಮಾ ಅಂದಮೇಲೆ ಲೈಫಲ್ಲಿರೋದು ಎಷ್ಟೊಂದು ಗುಣಾಂಶಗಳು ಅದರಲ್ಲಿದೆ. ಅದನ್ನೆಲ್ಲ ನೀವು ಈ ರೋಟ್ರಿ ಜರ್ನಿ 1 ವರ್ಷದಲ್ಲಿ ಅಳವಡಿಸ್ಕೊಂಡು ರೋಟ್ರಿನ ಎಂದೂ ಕನಕಪುರ 50 ವರ್ಷದ ಶಿಖರ ಹೆಂಗಿರಬೇಕು ಅಂತ ನೀವು ಆ ಬಾವುಟವನ್ನು ನೆಟ್ಟಬೇಕು ಅಂತ ನಾನು ಕೋರ್ತೀನಿ ಸರ್. ಸೆಕ್ರೆಟರಿ ರಂಜನ್ ಅವರೇ, ನಿಮ್ಮ ಸಹಕಾರ ಇದ್ದರೆ ಅವರು ಪರಿಪೂರ್ಣ ಅಲ್ಲ. ಅವರೆಲ್ಲ ಹೆಜ್ಜೆ 2 ಹೆಜ್ಜೆ ಮುಂದೆ ಇದ್ದರೆ ನಿಮ್ಗೆ ಆಗ್ಬೋದು. So kindly cooperate with him and do a good job about it. Outgoing president is one of the most dynamic president whom I have seen in Sridhar sir's period. Congratulations. Army ಇಂದ ಬಂದವರು ಯಾವಾಗಲೂ ಆರ್ಮಿ ಕೂತಿದ್ದಾರೆ ಸರ್. ಅದನ್ನ ನೀವು ಈ ವರ್ಷ ನಮಗೆ ತೋರಿಸ್ಕೊಟ್ರಿ. ನೀವು ಮಾಡಿರೋ ಕೆಲಸಗಳಲ್ಲಿ ತುಂಬ ಮಾನ್ಯತೆ ಇರೋ ಕೆಲಸ ಅಂತ ನಾನು ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು. ನಿಮ್ಮ ಜೊತೆ ನಿಮ್ಮ ಕೈ ಜೋಡಿಸಿ ನಿಮಗೆ ಸಹಕಾರ ಕೊಟ್ಟಿರೋ ನಿಮ್ಮ ಸೆಕ್ರೆಟರಿ ಮುನಿರಾಜು ಸರ್ ಅವರು, ನಿಮಗೂ ಧನ್ಯವಾದಗಳು. ಸ್ಪೆಷಲ್ ಧನ್ಯವಾದಗಳು. ಯಾಕಂದರೆ ನೀವು ನನ್ನ ಪ್ರೆಸಿಡೆಂಟ್ ಆಗ್ತೀರಾ, ಅದಕ್ಕೆ ನಿಮಗೆ ಸ್ಪೆಷಲ್ ಧನ್ಯವಾದಗಳು. ನಮ್ಮೆಲ್ಲರ ರೋಟ್ರಿಯ ಪಿತಾಮಹ ಅಂತಲೇ ಕರಿಬೋದು. ಅವರಿಂದ ತುಂಬಾ ಕಲಿಬೇಕಾಗಿರೋ ನಮ್ಮೆಲ್ಲರಿಗಿಂತ ಹಿರಿಯರು ರೋಟ್ರಿಯಲ್ಲಿ ವಯಸ್ಸಲ್ಲ, ರೋಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಹಿರಿಯರಾದ ಸಿದ್ದಪ್ಪಾಜಿ ಅವರಿಗೆ ನಮ್ಮ ನಮನಗಳು.
and dynamic leader who is going to make a lot of inroads in the Rotary history. Thank you, and please take care of the 50th year of this Kanakpura Club, sir. Zone Secretary Ramesh Kumar sir, ನೀವು ಎಷ್ಟು ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅಂತ ನನಗೆ ಪರ್ಸನಲ್ ಆಗಿ ಗೊತ್ತು. ಟೈಮ್ ಹಸ್ ಕಮ್ ಫಾರ್ ಯು ಟು ಸಿ ದಟ್ ದಿಸ್ ಕ್ಲಬ್ ರೀಚಸ್ ಅ ವೆರಿ ಗ್ರೇಟರ್ ಹೈಟ್. ಯಾವಾಗಲೂ ನಕ್ಕೊಂಡಿರ್ತಾರೆ, ಹಸ್ಮುಖರಾಗಿರ್ತಾರೆ ಅಂತ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಗುರು ಸರ್, ಸನ್ರೈಸರ್ ಪ್ರೆಸಿಡೆಂಟ್ ಗುರು ಸರ್ is one of the most humane Rotarian. Definitely, I think he'll make a big inroad in this Rotary. Congratulations and our best wishes to you, sir. ಈ ಸಮಯದಲ್ಲಿ ನಾವು ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಆದ ಗೋವಿಂದರಾಜು ಸರ್ ಮತ್ತು ಚಾರ್ಟರ್ ಸೆಕ್ರೆಟರಿ ಆದ ಶಾಂತನು ಸರ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ಅವ್ರು ಹಾಕಿರೋ ಅಡಿಪಾಯದಲ್ಲಿ ಇವತ್ತು ಈ ಕಟ್ಟಡ ಅಂದ್ರೆ ಬರೀ ಕಲ್ಲು ಮಣ್ಣು ಕಟ್ಟಡ ಅಲ್ಲ, ರೋಟರಿ ಅನ್ನೋ ಕಟ್ಟಡ ನಿಂತ್ಕೊಂಡು ಇಷ್ಟು ವಿಜೃಂಭಣೆ ಇದೆ ಅಂದ್ರೆ ಅವ್ರಿಗೆಲ್ಲರೂ ಸೇರಿ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಈ ಚಪ್ಪಾಳೆ ಎಲ್ಲಿ ಕೇಳಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ಕೋಬೇಕು. ಸೊ ಪ್ಲೀಸ್, ಚಪ್ಪಾಳೆ ಯಾಕೆ ಅಂತ ನಾನು ಹೇಳ್ತೀನಿ. ಚಪ್ಪಾಳೆ ಇಸ್ ಜಸ್ಟ್ ನಾಟ್ ಕ್ಲಾಪಿಂಗ್, ಇಟ್ ಇಸ್ ಅ ವೇ ಆಫ್ ಅಪ್ರಿಷಿಯೇಟಿಂಗ್ ಪೀಪಲ್ ಅಂಡ್ ಟೆಲಿಂಗ್ ವಾಟ್ ಗುಡ್ ಜಾಬ್ ದೇ ಡು. ಕ್ಯಾನ್ ಯು ಹ್ಯಾವ್ ಬಿಗ್ ರೌಂಡ್ ಆಫ್ ಅಪ್ಲಾಸ್? ಈ ನನ್ಗೆ ಯಾಕೋ ಇವತ್ತೆಲ್ಲ ಕಾಂಪಿಟೇಷನ್ ತರನೇ ಕಾಣಿಸ್ತಾ ಇದ್ದಾರೆ. ನಮ್ಮ MC ಸರ್, ಏನ್ ಸರ್ ನೀವು ಹೆಂಗ್ ಶ್ಲೋಕಗಳು ಅದೆಲ್ಲ ಹೇಳೋವಾಗ ನಂಗೆ ಕೂತ್ಕೊಂಡಾಗೆಲ್ಲ ಬೇಗ ಮುಗಿಸ್ಬಿಡ್ಬೇಕು ನನ್ನ ಸ್ಪೀಚ್ ಅಂತಾನೆ ಇತ್ತು. ಯಾಕಂದ್ರೆ ಒಬ್ಬೊಬ್ರು ಬರ್ತಾ ಇದ್ರೆ ಎಂತ ಒಂದು ಗಣ್ಯರಂದ್ರೆ ನನ್ಗೆ ಯಾಕೋ ಒಂದ್ ಕಡೆ ಯಾಕಪ್ಪ ನನ್ನ ಇನ್ಸ್ಪಿರೇಷನ್ ಒಪ್ಕೊಂಡೆ ಅಷ್ಟು ಭಯ ಇಡಿಸಿದ್ರಿ. ಬಟ್ ಐ ಟೇಕ್ ಇಟ್ ಆಸ್ ಅ ಮೋಟಿವೇಶನ್ ಸರ್. ಅಂಡ್ ನಿಮ್ಗೆಲ್ರಿಗೂ ಗೊತ್ತಿದೆಯೋ ಇಲ್ವೋ, 50 years ಆಫ್ ಕನಕಪುರದಲ್ಲಿ ಅವರೇ ಜಾಸ್ತಿ ಮಾಡ್ತಿರೋ MC ಅಂದ್ರೆ ಅವರೇ ಅಂದ್ರೆ ವರ್ಷ ಪ್ರತಿ ವರ್ಷ ಮಾಡೋದು ಅವರೇ ಅಂತ. ಬಟ್ ಸ್ಟಿಲ್ ಎಲ್ಲೋ ಒಂದು 2 ಸತಿ ಮಾಡಿದ್ರೆ 3ನೇ ಸತಿ ಅಯ್ಯೋ ಬೇಜಾರಪ್ಪ ಇವ್ರು ಬಂದ್ರು, ನಮ್ಗಳ ಸ್ಪೀಚ್ ಇನ್ನೊಂದು 4 ಸತಿ ಬನ್ನಿ, ಅಯ್ಯೋ ಹನ್ನಿನ ಮಾತಾಡ್ತೀನಿ, ನಾನು ಮನೆಗೆ ಹೋಗ್ತಿರೋದು ಹೋಗುವಷ್ಟು ಇರೋ ಕಾಲದಲ್ಲಿ ಹಿ ಸ್ಪೀಕಿಂಗ್ ಫಾರ್ ಸೋ ಮೆನಿ ಇಯರ್ಸ್. ಕಂಗ್ರ್ಯಾಚುಲೇಷನ್ ಸರ್. ಐ ವಿಶ್ ಎಲ್ಲೋ ನಿಮ್ಮ ಹತ್ರ ನಾವು ಸ್ವಲ್ಪ ಕಲಿಬೇಕು ಅಂತ ಅನ್ಸುತ್ತೆ. ನಂದೊಂದು ರೋಟರಿ ಪಯಣದಲ್ಲಿ ಒಂದು ಭಾಗಿಯಾಗಿದ್ದ ಸಾಗರ್ ಸರ್ ಅವರೇ, ನಮ್ಮ ಹಸ್ಬೆಂಡ್ ಅವರು ಕೋ ಪ್ರೆಸಿಡೆಂಟ್ಸು, ಅವ್ರ ವೈಫು ನಾನು ಫಸ್ಟ್ ಲೇಡೀಸ್. ನಮ್ದು ಪಯಣದಲ್ಲಿ ಅವ್ರದ್ದು ಒಂದು ಪಾತ್ರ ಇದೆ. ಥ್ಯಾಂಕ್ ಯು ಫಾರ್ ದಟ್. ಒಂದು ಹಿರಿಯರಾಗಿ ನಮ್ಮನ್ನ ಯಾವಾಗಲೂ ಗೈಡ್ ಮಾಡ್ಕೊಂಡು ಇವತ್ತು ಕೂಡ್ಕೊಂಡು ಒಳ್ಳೆ ಹಿತ ಮಾತುಗಳು ಹೇಳುತ್ತಿದ್ದ NT ಶೆಟ್ಟಿ ಸರ್ ಅವ್ರಿಗೆ ನಮನಗಳು. ಯಾವಾಗಲೂ ನನ್ನ ತಮಾಷೆ ಮಾಡಿಕೊಂಡು ಉತ್ತೇಜಿಸುತ್ತಿರುವ ರಮೇಶ್ ಜೋಶಿ ಅವರಿಗೆ ನಮಸ್ಕಾರಗಳು ಸರ್. ಯಾವಾಗಲೂ ಹುಟ್ಟಿನಲ್ಲೇ ಸೋದರತೆ ಬರೋದಿಲ್ಲ. ವಿ ಆರ್ ನಾಟ್ ಬೈ ಬ್ಲಡ್, ಬಟ್ ಟುಡೇ ವಿತ್ ಮೀ ಐ ಹ್ಯಾವ್ ಮೈ co-president and my brother Balaji. Thank you for being what you are. And Mamta Balaji, I take my to thank you also for this. ಸಾರಿ ಇದೆಲ್ಲ ನೀವು ಅನ್ಕೋಬಹುದು, ಯಾಕೆ ಇದೆಲ್ಲ ಮಾತಾಡ್ತೀರ ಅಂತ. ಒಂದು ಹಂತಕ್ಕೆ ಲೀಡರ್ಶಿಪ್ ಬರಬೇಕಂದ್ರೆ ಇವರೆಲ್ಲರೂ ಕಾರಣ. ಇವರಲ್ಲಿ ಒಬ್ಬರು ನಾನು ಹೇಳ್ತಾ ಇದ್ದನು, ನಂದು ಈ ಪಯಣ ಮುಗಿಯೋದು ಇಟ್ಸ್ ನಾಟ್ ಅಪ್ರೋಪ್ರಿಯೇಟ್ ಅಂತ ನಂಬೋಳು ನಾನು. ನನ್ನ ಜೊತೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿದ್ದು ಇವತ್ತು ಕಾನ್ಫರೆನ್ಸ್ ಚೇರ್ ಆಗಿರೋ ಕೇಶವ್ ಗೌಡ ಅವರು. ಇವತ್ತು ನಾವು ಒಂದು ಪಿಚ್ ಪೊಸಿಷನ್ ಆಗಿ ಟಾಪ್ 10 ನಲ್ಲಿ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಮೆಂಬರ್ಶಿಪ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ ಕಾರ್ಯಕರ್ತರಾದ ಐ ಟೇಕ್ ಬ್ಯಾಕ್ 4th ಪೊಸಿಷನ್ ಅಲ್ಲಿ ಇದ್ದೀವಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ 4ನೇ ಪೊಸಿಷನ್ ಅಲ್ಲಿ ಇದ್ದೀವಿ ಅಂದ್ರೆ ಅದು ಕಾರ್ಯಕರ್ತರು ಗುರುನಾಗೇಶ್ವರು. ಅಂಡ್ ತುಂಬಾ ಸಂತೋಷವಾದದ್ದು ಏನಂದ್ರೆ ನನ್ನ ವರ್ಷಕ್ಕೂ ಅವರೇ ಅದೇ ಪೊಸಿಷನ್ ಅಲ್ಲಿ ಇರ್ತಾರೆ. ಸೊ ಐ ಥಿಂಕ್ ನಾನು ಹೋಗುವಾಗ ಅವ್ರು ನನಗೆ ಫಸ್ಟ್ ಪೊಸಿಷನ್ ಅಲ್ಲಿ ನಿಲ್ಲಿಸ್ತಾರೆ ಅನ್ನೋ ನನಗೊಂದು ಗ್ಯಾರಂಟಿ ಇದೆ. ಅಮರ್ ಚೇತನ್ ಅವರು ಫ್ರಮ್ ದ ಕಾನ್ಫರೆನ್ಸ್ ಟೀಮ್. ಒಂದು ಮಹಿಳೆ ಯಾವುದಕ್ಕೂ ತಗ್ಗಲ್ಲ, ಯಾವುದಕ್ಕೂ ಶಿ ಡಸಂಟ್ ಕಾಂಪ್ರಮೈಸ್ ಅನ್ನೋದಕ್ಕೆ ವ್ಯಕ್ತಿತ್ವ ಬಂದು ವಿನುತಾ ಗೌಡ. ಪ್ಲೀಸ್ ಥ್ಯಾಂಕ್ ಯು. ನಾನಿವತ್ತು ಇಲ್ಲಿ ಬಂದಾಗ ಒಂದೇ ಒಂದು ಮಾತು ನನ್ನ ಕಿವಿಯಲ್ಲಿ ಬೀಳ್ತಾನೆ ಇತ್ತು, ಅಶ್ವಿನಿ ಅಶ್ವಿನಿ ಅಶ್ವಿನಿ. ಏನು ನೋಡಿದ್ರೆ ಅಶ್ವಿನಿಯ ಒಡನಾಟ ಇಲ್ಲಿ ಎಷ್ಟಿದೆ ಅಂದ್ರೆ ಪ್ರತಿಯೊಬ್ಬರು ಮ್ಯಾಮ್ ಇದು ಕೊಡಿಸಿ ಮ್ಯಾಮ್ ಅದು ಮಾಡಿಸಿ ಮ್ಯಾಮ್. ಫಾರ್ ಅ ಯಂಗ್ ರೊಟೇರಿಯನ್ ಯು ಹ್ಯಾವ್ ಗ್ರೋನ್ ಆನ್ ಹೈಟ್ಸ್. ಗಾಡ್ ಬ್ಲೆಸ್ ಯು. ಹೋಪ್ ಟು ಸಿ ಯು ಇನ್ ದಿಸ್ ವೆರಿ ಸೂನ್.
ಇನ್ಯಾರು ಮೈ ಗಾಡ್ ಫ್ಯಾಲ್ಕನ್ಸ್ ಅಂತ ಹೆಸರಿಟ್ಕೊಂಡಿರೋ ಪಕ್ಷಿಗಳು ಇಲ್ಲಿ ಕೂತಿದ್ದಾರೆ. ಅದು ಯಾಕೆ ಈ ಪಕ್ಷಿಗಳು ಸೈಲೆಂಟ್ ಆಗಿದೆ ನನಗೆ ಆಶ್ಚರ್ಯ ಆಗ್ತಿದೆ. ಅವ್ರು ಬರೀ ಬೀಜಿ ಇದ್ರೆ ಮಾತ್ರ ಸೌಂಡ್ ಮಾಡ್ತಿದ್ರೆ, ನಾನಿದ್ರೂ ಸೌಂಡ್ ಒಂದ್ಸತಿ ಸೌಂಡ್ ಮಾಡಿ. ಥ್ಯಾಂಕ್ ಯು. ಸೊ ಯು ಆಲ್ಸೋ ಆಕ್ಸೆಪ್ಟ್ ಮೀ ಲೈಕ್ ನೀಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಇವ್ರು ಬಂದು ಫ್ಯಾಲ್ಕನ್ ಪ್ರೆಸಿಡೆಂಟ್ಸ್ ಅಂದ್ರೆ ನಮ್ಮ ಪ್ರೆಸಿಡೆಂಟ್ ಜೊತೆ ಇವ್ರು ಕೋ ಪ್ರೆಸಿಡೆಂಟ್ಸ್. ಈ ಒಂದು ಗ್ರೂಪ್ ಎಲ್ಲೆಲ್ಲಿ ಇನ್ಸ್ಟಾಲೇಷನ್ ಇದೆ ಎಲ್ಲ ಕಡೆ ಹೋಗಿ ಹುರು ತುಂಬಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ದಟ್. ಐ ಆಮ್ ಟೆಲಿಂಗ್ ದಟ್ ಯು ಗೈಸ್ ಆರ್ ಗೋಯಿಂಗ್ ಆಲ್ ಅರೌಂಡ್ ಅಂಡ್ ಎನ್ಕರೇಜಿಂಗ್ ಈಚ್ ಅಂಡ್ ಎವ್ರಿ ಪ್ರೆಸಿಡೆಂಟ್. ಐ ಆಮ್ ಥ್ಯಾಂಕಿಂಗ್ ಯು ಫಾರ್ ದಟ್. I hope I have not missed out on anyone. If I missed out, my apologies. Our AG is there, Vasant. Congratulations, Vasant. Now talking about this club, 50 years is not a joke. ಇದು ತುಂಬಾ ಸೀರಿಯಸ್ ಆದ ವಿಷಯ. ಯಾಕಂದ್ರೆ ನಾವು ನಮ್ಮ ಸಿಟಿಗಳಲ್ಲಿ ಆಗಲಿ ಹೊಸ ಕ್ಲಬ್ಗಳೆಲ್ಲ ನೋಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋದೇನೋ ಈಸಿ, ಅದು ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ರೋಟರಿ ಬಗ್ಗೆ ಅದು ತಪ್ಪಲ್ಲ, ಇವಾಗಿರೋ ಜೀವನ ಶೈಲಿ ಅಂತ ಹೇಳ್ಬೋದು. ಅಂತ ಒಂದು ಇದರಲ್ಲಿ 50 ವರ್ಷ ಆ್ಯಂಡ್ ಎಸ್ಪೆಷಲಿ ಆಸ್ ಅ ವೈಬ್ರೆಂಟ್ ಕ್ಲಬ್. ವಾಟ್ ಇಸ್ ಅ ವೈಬ್ರೆಂಟ್ ಕ್ಲಬ್ ಅಂದರೆ ಮೀಟಿಂಗ್ಸ್ ಮಾಡಿಕೊಂಡು ನಿಮ್ಮ ಪರಿಸರದಲ್ಲಿ ಬೇಕಾಗಿರೋದೆಲ್ಲ ನಡೆಸ್ಕೊಂಡು ಆಮೇಲೆ ಇನ್ನೂ ಒಂದು ಮೆಂಬರ್ಶಿಪ್ನ ಉಳಿಸ್ಕೊಂಡು ಹಳೆಯ ರೋಟರಿ ಫಂಡಮೆಂಟಲ್ಸ್, ಹಳೆ ಅಂತ ಹೇಳಲ್ಲ, ರೋಟರಿ ಫಂಡಮೆಂಟಲ್ಸ್ನ ಇನ್ನೂ ಚಾಕು ಚಪ್ಪದಾಗಿ ಮಾಡ್ಕೊತಿರೋ ಈ ಕ್ಲಬ್ಗೆ 50 years ಏನು ಸರ್, ಇನ್ನೊಂದು 150 ವರ್ಷ ಆದ್ರೂ ನಾವೇನು ಆಶ್ಚರ್ಯ ಪಡೋಂಗಿಲ್ಲ. ಸೊ ಕ್ಯಾನ್ ವಿ ಹ್ಯಾವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್ ವಂಡರ್ಫುಲ್ ಕ್ಲಬ್. ಈ ಕ್ಲಬ್ ಅಲ್ಲಿ ತುಂಬಾ ವಿಶೇಷವಾದದ್ದು ಏನು ಅಂದ್ರೆ ನಡೆಮನೆ ಇಲ್ಲದ ರೀತಿ ಏನ್ ಬೇಕು ಅನ್ನೋದು ತುಂಬಾ ಸೂಕ್ಷ್ಮವಾಗಿ ನೋಡ್ತಾರೆ. ನನಗೆ ನೋಟಿಸ್ಗೆ ಬಂದಿದ್ದು ಏನು ಅಂದ್ರೆ ದೇ ಹ್ಯಾವ್ ಗಿವನ್ ವಾಟರ್ ಫಿಲ್ಟರ್ಸ್. ನೀರೆಷ್ಟು ಮುಖ್ಯ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನೀರೆಷ್ಟು ಮುಖ್ಯ ಅನ್ನೋದು ಅದನ್ನ ನಾವು ತುಂಬಾ ಸೆನ್ಸಿಟಿವ್ ಆಗಿ ಗೊತ್ತು ಮಾಡಿಕೊಂಡು ದೇ ಹ್ಯಾವ್ ಸೀನ್ ದಟ್ ದ ಕ್ಲಬ್ಸ್ ಗಾಟ್ ವಾಟರ್ ಫಿಲ್ಟರ್ಸ್. ಆ್ಯಂಡ್ ಇನ್ನೊಂದು ತುಂಬಾ ಆಶ್ಚರ್ಯಕವಾದ ನಾನು ಏನು ನೋಡಿದೆ ಅಂದ್ರೆ ಅದೇನೋ ಹೇಳ್ತಾರಲ್ಲ, ವೆನ್ ದೇ ಆರ್ ಯಂಗ್ ಯು ಹ್ಯಾವ್ ಟು ಕ್ಯಾಚ್ ದೆಮ್ ವೆನ್ ದೇ ಆರ್ ಯಂಗ್ ಅನ್ನೋದು. ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಸ್ ದೇ ಸೇ ದೇ ಎಕ್ಸಿಕ್ಯೂಟೆಡ್ ಥ್ರೂ ದ ರೋಡ್ ಟ್ರ್ಯಾಕ್ಟರ್ಸ್. They are building future leadership and putting strong foundation for the Rotary, the 50 years old club to reach its 100th year. Congratulations on that. I think this is something that we all have to follow. Dialysis mission ದಾನ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಇವಾಗ ಎವ್ರಿ ಸೆಕೆಂಡ್ ಪರ್ಸನ್ BP, ಶುಗರ್ ಇಂದ ಕಿಡ್ನಿ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಒನ್ಸ್ ಅಗೇನ್ ಯಾವುದು ತುಂಬಾ ಮುಖ್ಯ ಅಂತ ನೀವು ಯೋಚನೆ ಮಾಡಿಕೊಂಡು ಅದ್ರ ಬಗ್ಗೆನೇ ನೀವು ಸಹಕಾರ ನೀಡಿದ್ದೀರಾ. ನಿಮ್ಮ ಯೋಚನೆಗಳಿಗೆ ಸಹಾಯ ಮಾಡಿ. ನಮ್ಮ ಹೋಗಿನ ವರ್ಷ ಅಂದ್ರೆ ಈಗ ತಾನೇ ಕೆಳಗಡೆ ಇಟ್ಟಿರೋ ನಾಯಕರು 24,000 ಬುಕ್ಸ್ ಡೊನೇಟ್ ಮಾಡಿದ್ರಂತೆ. 4,000 ಮಕ್ಕಳಿಗೆ 20,000 ಬುಕ್ಸ್. 1,000 ನಾನು ಕಡಿಮೆ ಮಾಡೋದು ಒಪ್ಪಲ್ಲ, ಯಾಕಂದ್ರೆ ಅದ್ರಲ್ಲಿ ಅವ್ರ ಶ್ರಮ, ಅವ್ರ ಡೆಡಿಕೇಶನ್ ಇದೆ. 25,000 ಬುಕ್ಸ್ನ 4,000 ಮಕ್ಕಳಿಗೆ ಡೊನೇಟ್ ಮಾಡೋದಂತೆ. ಅದೆಲ್ಲ ನೋಡುವಾಗ ಒಂದು ನಾವು ಇದನ್ನ ಔಟ್ಸೈಡ್ ಬ್ಯಾಂಗ್ಳೂರ್ ಕ್ಲಬ್ ಅಂತ ಹೇಳಕ್ಕೆ ತಪ್ಪನ್ಸುತ್ತೆ ಸರ್. ಇವಾಗ ಈಕ್ವಲ್ ಟು ಬಿಗ್ ಕ್ಲಬ್ ಇನ್ ಬ್ಯಾಂಗ್ಳೂರ್. ಚೆಕ್ ಡ್ಯಾನ್ಸು ಮಾಡಿದ್ದಾರೆ ಅಂತ ಹೇಳಿದ್ರು. ಕಾಮಧೇನುಗೆ 5 ಈ ಸತಿ ಕಾಮಧೇನು ವಾಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ಸ್ ಆಫ್ ಶ್ರೀಧರ್ ಸರ್. ಎಲ್ಲೋ ಒಂಥರ ಅವರು ತುಂಬಾ ಅಪ್ರಿಷಿಯೇಟ್ ಮಾಡೋದು ಏನು ಅಂದ್ರೆ ಕಾಮಧೇನುನ ಹಿ ಮೇಡ್ ಇಟ್ ಇಂಟು ಅ ಸೆಂಟಿಮೆಂಟ್. ನಾವು ಬೀಯಿಂಗ್ ಹಿಂದೂಸ್ ವಿ ನೋ ಹೌ ಇಂಪಾರ್ಟೆಂಟ್ ಕೌಸ್ ಆರ್, ಅಂಡ್ ವಿತ್ ದಟ್ ಯು ಪೀಪಲ್ ಡೊನೇಟಿಂಗ್ ಯು ಹ್ಯಾವ್ ರೀಚ್ಡ್ ದ ಬೋರ್ಡ್ ಆಫ್ ಗಾಡ್. ಇನ್ನೊಂದು ನನಗೆ ತುಂಬಾ ಇಷ್ಟವಾದದ್ದು ಏನು ಅಂದ್ರೆ ಇಲ್ಲಿ ಇಂಟರ್ನ್ಯಾಷನಲ್ಗೂ ಟ್ರಾವೆಲ್ಗೂ ದೇಸ್ ಡೈರೆಕ್ಟರ್ ಅಂಡ್ ದಿಸ್ ಅ ಚೇರ್ಮನ್. ಸೊ ರೋಟರಿ ಇಸ್ ನಾಟ್ ಓನ್ಲಿ ಅಬೌಟ್ ವರ್ಕ್, ರೋಟರಿ ಇಸ್ ಆಲ್ಸೋ ಫನ್. ಬಿಕಾಸ್ ಇಂಥದ್ದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿ ಒಗ್ಗಟ್ಟು ಮತ್ತೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಟು ಈಚ್ ಅದರ್ ಬೆಟರ್ ಟು ಡೂ ಮೋರ್ ಸರ್ವಿಸ್ ಟುವರ್ಡ್ಸ್ ರೋಟರಿ. ಕಲ್ಯಾಣಿನೂ ಡಿಸ್ಲಿಟ್ ಮಾಡಿ ಕಲ್ಯಾಣಿನೂ ನೀರು ಬರೋ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆಲ್ ಜಂಟಿ ಮೀಟಿಂಗ್ಸ್ ಮಾಡಿದ್ದಾರೆ. ಮಾಡಿರೋ ಕೆಲಸ ಎಲ್ರಿಗೂ ಹೇಳ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಪಬ್ಲಿಕ್ ಇಮೇಜ್ ಪ್ಲೇಸ್ ಅ ವೆರಿ ವೆರಿ ಬಿಗ್ ಇಂಪಾರ್ಟೆಂಟ್ ರೋಲ್ ಇನ್ ರೋಟರಿ. ಪ್ರೆಸಿಡೆಂಟ್ ಅವರು ಮೀಡಿಯಾಗಳೆಲ್ಲ ಕವರ್ ಮಾಡಿ ಅವ್ರು ಮಾಡ್ತಾ ಇರೋ ಕೆಲಸಗಳನ್ನ ಎಲ್ರಿಗೂ ತಿಳಿಯೋ ಥರ ಮಾಡಿದ್ದಾರೆ.
ನನಗೆ ಈ ಕನಕಪುರ ರೋಟರಿ ಅಂದರೆ ನನಗೆ ಇರೋದು ಒಂದೇ ಜೀವನಾಡಿ ಅಂತ ಹೇಳಬೇಕು, ಹಾರ್ಟ್ ಬೀಟ್ ಅಂತ ಹೇಳ್ಬೋದು. ದಟ್ ಇಸ್ ಬಾನು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯುವರ್ ಮಾಡೆಲ್ ರೊಟೇರಿಯನ್. ಎಸ್ಪೆಷಲಿ ನೀವು ಟ್ರೆಷರರ್ ಆಗಿ ವರ್ಷ ಬರ್ತೀರಂದ್ರೆ ದಟ್ ಶೋಸ್ ಇಂಟಿಗ್ರಿಟಿ ಆ್ಯಂಡ್ ಡೆಡಿಕೇಶನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯು ಆರ್ ಅ ಮಾಡೆಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಇದನ್ನು ಹೇಳುತ್ತಾ ಆ್ಯಂಡ್ ನಾವು ಐ ಇನ್ವೈಟ್ ಕಾನ್ಫರೆನ್ಸ್ ಟೀಮ್ ಟು ಕಮ್ ಆ್ಯಂಡ್ ಟಾಕ್ ಅಬೌಟ್ ದ ಕಾನ್ಫರೆನ್ಸ್. ತುಂಬ ಅದ್ಭುತವಾದ ಕಾನ್ಫರೆನ್ಸ್, ಎಂದೂ ನೋಡ್ತಿರೋ ಕಾನ್ಫರೆನ್ಸ್, ಮುಂದೆಗೂ ನೋಡ್ತಿರೋ ನನಗೆ ಡೌಟು. ಸೊ ಐ ಕಾಲ್ ದ ಕಾನ್ಫರೆನ್ಸ್ ಟೀಮ್, ಪ್ಲೀಸ್ ಕಮ್ ಆ್ಯಂಡ್ ಪ್ರೆಸೆಂಟ್ ದ ಕಾನ್ಫರೆನ್ಸ್. ಥ್ಯಾಂಕ್ ಯು ಮೇಡಮ್. 2 ನಿಮಿಷ ಬೇಕು ನಿಮ್ಮ ಗಮನ ನನಗೆ. 2 ನಿಮಿಷ ಕೇಳಿಸ್ಕೋಬೋದಾ? ಪ್ರೀತಿಯಿಂದ ಬರಮಾಡಿಕೊಂಡು ನೀವು ಇನ್ಸ್ಟಾಲಿಂಗ್ ಆಫೀಸಲ್ಲಿ ಕೊಟ್ಟಿರೋ ಒಂದು ಅವಕಾಶಕ್ಕೆ ಧನ್ಯವಾದಗಳು. ನಮಸ್ಕಾರ. ICG ಬಗ್ಗೆ ಒಂದೇ ನಿಮಿಷ ಮಾತಾಡ್ತಾರೆ. ಈ ವರ್ಷ ICGF ಬಂದು ಉತ್ಸವಮಾನ 4 ICGF ಪ್ಯಾಕೇಜ್ ಅನೌನ್ಸ್ ಆಗಿದೆ. ಮೊದಲನೇ ICGF ಆಗಸ್ಟ್ 29 ಕ್ಲಬ್ ಸರ್ವಿಸ್ ICGF ನಡೆಯುತ್ತೆ. ಅದಲ್ಲದೆ ಕೂಡ ಡಿಸ್ಟ್ರಿಕ್ಟ್ ಇಂದ ಈ ಸತಿ ರೋಟರಿ ಐಡಲ್ ಕಾಂಪಿಟೇಷನ್ ಆಗಸ್ಟ್ ಅಲ್ಲಿ ಶುರುವಾಗುತ್ತೆ. ಬಾನು ರಿಕ್ವೆಸ್ಟ್ ಇಸ್ ನಿಮ್ಮ ಕ್ಲಬ್ ಇಂದ ಹೆಚ್ಚಾಗಿ ಪಾರ್ಟಿಸಿಪೇಷನ್ ಬೇಕಾದ್ರೆ ಕನಕಪುರದಲ್ಲೇ ಕೂಡ ಒಂದು ವಿ ಕ್ಯಾನ್ ಆರ್ಗನೈಸ್ ಫಾರ್ ರಾಮನಗರ ಝೋನ್ ಎಸ್ ರೋಟರಿ ಐಡಲ್. ಥ್ಯಾಂಕ್ ಯು. ಒಂದು ಥ್ಯಾಂಕ್ ಯು ಹೇಳಕ್ ಮರ್ತೋದೆ. ಶಿವಕುಮಾರ್ ಸರ್ ಮತ್ತು ನಟೇಶ್ ಅವರು ಇವತ್ತು ನಮ್ಗೆ ಬಂದು ಹೈವೇಯಲ್ಲೇ ನಿಂತು ನಮ್ಗೆ ಇವತ್ತು ದೇವಸ್ಥಾನ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸಿದ್ರು. ಹೋದ್ಸತಿ ನಾವು ಬಂದಾಗ ನನ್ನ ಮನಸ್ಸಲ್ಲಿದ್ದು ಯಾವತ್ತೋ ಒಂದು ದಿನ ನನಗೂ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಆಗೋ ಚಾನ್ಸ್ ಸಿಗುತ್ತೆ ಅಂತ. 1-2 ವರ್ಷದಲ್ಲೇ ಆಯಿತು. ಸೊ ಆ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಥ್ಯಾಂಕ್ಸ್ ಟು ಕನಕಪುರ ಫಾರ್ ಬ್ರಿಂಗಿಂಗ್ ಮೀ ಹಿಯರ್ ಆ್ಯಂಡ್ ಮೇಕಿಂಗ್ ಮಿ ವಿಸಿಟ್ ದ ಟೆಂಪಲ್. ಏನೋ ಒಂದು ಕನೆಕ್ಷನು, ಏನೋ ಒಂದು ಪ್ರೀತಿ ಅನ್ನೋದು ಆ ದೇವಸ್ಥಾನದಲ್ಲಿ ಏನೋ ಕಾಣ್ದಂಗಿತ್ತು. ಥ್ಯಾಂಕ್ ಯು ಟು ಬೋತ್ ನಟೇಶ್ ಆ್ಯಂಡ್ ಶಿವು ಸರ್ ಫಾರ್ ಟೇಕಿಂಗ್ ದ ಇನಿಷಿಯೇಟಿವ್ ಆ್ಯಂಡ್ ಮೇಕಿಂಗ್ ದಿಸ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆಶಯ ನುಡಿಗಳಿಗೆ ನಾವು ಸಹಕಾರಿಯಾಗಿರ್ತೀವಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಕನಕಚಕ್ರ ವಾರಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ರೊಟೇರಿ ಗುರುಶಂಕರ್ ಅವರಿಗೆ ನೆಕ್ಸ್ಟ್ ಕೊಡ್ಬಿಡಿ. ಈಗ ಕನಕಪುರ ರೋಟದಲ್ಲಿ ಒಂದು ಸಾಮಾಜಿಕವಾದ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತದೆ. ಕನಕಚಕ್ರದ ಬಿಡುಗಡೆ ರೊಟೇರಿ ಗುರುಶಂಕರ್ ಮತ್ತು ಇದಾದ ನಂತರದ ಕಾರ್ಯಕ್ರಮ ಕನಕಪುರ ರೋಟರಿ ಸಂಸ್ಥೆಯ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಧನ ಸಹಾಯ ಮಾಡೋದ್ರ ಮೂಲಕ ಮತ್ತು ಸಹಕಾರ ನೀಡೋದ್ರ ಮೂಲಕ ಯಶಸ್ವಿಯಾದ ಕಾರ್ಯಕ್ರಮಗಳನ್ನ ಮಾಡಿಕೊಡೋದಕ್ಕೆ ಸಹಕಾರ ನೀಡಿದಂಥ ಅವರಿಗೆ ನಮ್ಮ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಭಾನುಪ್ರಕಾಶ್ ಅವರು ನಡೆಸಿಕೊಂಡರು. ಕನಕಚಕ್ರ ನಾವು ನಡ್ಕೊಂಡು ಹೋಗ್ಬೇಕು ಅಂತನ್ನುವಂತಹ ಮಾತನ್ನ ಹೇಳ್ತಾ ಅನೇಕ ಕಾರ್ಯಗಾರಗಳನ್ನ ಇಲ್ಲಿಂದ ಡೆಲ್ಲಿವರೆಗೂ ಮಹಾರಾಷ್ಟ್ರ, ಪುಣೆ ಎಲ್ಲ ಕಡೆ ಹೋಗಿ ಅನೇಕ ರೈತರ ತರಬೇತಿಗಳನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಿಲ್ಲೆಯ ಬಹಳಷ್ಟು ಅಫಿಷಿಯಲ್ಸ್ ಇದ್ದೀರಾ. ನಾವು ಕೂಡ ಕನಕಪುರದಲ್ಲಿ ಈ ವರ್ಷದ ಬಹುಮುಖ್ಯವಾದಂತಹ ಒಂದು ಘಟ್ಟವನ್ನು ಮಾಡಿಕೊಂಡಿದ್ದೀವಿ. ಒಂದು ಕಾರ್ಯಕ್ರಮವನ್ನ ಕನಕಪುರ ತಾಲೂಕಿನ ಮತ್ತೆ ರಾಮನಗರ ತಾಲೂಕಿನ ಅಥವಾ ಜಿಲ್ಲೆಯಾದ್ಯಂತ ಬರ್ತಕ್ಕಂತಹ ರೈತರ ಒಂದು ಉತ್ತಮವಾದ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಸಹ ಅವರದೇ ಆದಂತಹ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೀನಿ ಇವ ನಮಗೆ.
ರೋಟರಿ ಕುಟುಂಬದ ಪರವಾಗಿ ರೋಟರಿ ಕನಕಪುರದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಕಾರ್ಯಕ್ರಮವನ್ನ ವಿಜಯ ಸರ್ ನಡೆಸಿಕೊಡ್ತಾರೆ. ಧನ್ಯವಾದಗಳು. ನನ್ನ ಕಾರ್ಯಕ್ರಮಗಳನ್ನ ಹೆಚ್ಚು ರೀತಿ ಜನರಿಗೆ ತಲುಪಿಸಿದಂತ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಧನ್ಯವಾದಗಳ ಈ ಸಂದರ್ಭದಲ್ಲಿ ತಿಳಿಸಲೇಬೇಕು. ಯಾಕೆ ನಾವೆಲ್ಲ ಅಂತಂದ್ರೆ ಕಾರ್ಯಕ್ರಮ ಮಾಡೋದು ವೇಸ್ಟ್. ಹಳ್ಳಿ ಪ್ರಚಾರ ಮಾಡಿ ರೋಟರಿ ಸಂಸ್ಥೆ ಈ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನ ರೂಪಿಸ್ತದೆ ಅಂತ ತಿಳಿಸುವಂತ ಮಾಧ್ಯಮದವರಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಕರ್ಣ ಒಂದ್ ಕಡೆ ಅವ್ರು ಮಾತಾಡ್ತಾ ಇದ್ದಾರೆ. ಕರ್ಣ ಯಾರೊಬ್ಬ ಬಂದು ಸಹಾಯವನ್ನ ಕೇಳ್ತಾನೆ, ಅವನು ಎಡಗೈನಲ್ಲಿ ದಾನ ಕೊಡಕ್ ಹೋಗ್ತಾನೆ. ಎಡಗೈನಲ್ಲಿ ದಾನ ಕೊಡಕ್ ಹೋದಾಗ, ಬೇಡಪ್ಪ ನೀನು ಕೊಡೋ ದಾನ ಕೊಡ್ತಾ ಇದ್ಯಾ, ಉತ್ತಮವಾದ ಕಾರ್ಯ ಮಾಡ್ತಾ ಇದ್ಯಾ, ಬಲಗೈಯಿಂದ ಕೊಡು ಅಂತಾರೆ. ಮಹಾತ್ರೆ ದಯಮಾಡಿ ನನಗೆ ಕೊಡೋ ಮನಸ್ಸು ಬಂದಿದೆ, ನನ್ನ ಎಡಗೈ ಬಲಗೈ ಗೊತ್ತಿಲ್ಲ, ಎಡಗೈಯಿಂದ ಬಲಗೈ ಚೇಂಜ್ ಆಗೋಷ್ಟರಲ್ಲಿ ನನ್ನ ಮನಸ್ಥಿತಿ ಚೇಂಜ್ ಆಗೋದು, ಹಾಗಾಗಿ ದಯಮಾಡಿ ಸ್ವೀಕಾರ ಮಾಡಿ ಅಂತಾರೆ. ಆ ರೀತಿ ಯಾರಿಗೆ ಮನೋಸ್ಥಿತಿ ವ್ಯತ್ಯಾಸ ಇರುತ್ತೆ. ಆದ್ರೂ ನಮ್ಮ ರೋಟರಿಯ ಸೇವೆ ಕಾರ್ಯಕ್ರಮಗಳಿಗೆ ಮಾಡ್ತಕ್ಕಂಥದ್ದು, ನಮ್ಮ ರೋಟರಿಯ ಸೇವಾ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡ್ತಕ್ಕಂಥದ್ದು, ನಮ್ಮ ರೋಟರಿ ಸೇವಾ ಕಾರ್ಯಕ್ರಮಗಳ ಒಂದು ಅಸ್ತಿತ್ವವನ್ನು ಮತ್ತಷ್ಟು ಜಾಸ್ತಿ ಮಾಡತಕ್ಕಂಥದ್ದು ನಮ್ಮ ಮಾಧ್ಯಮದವರು. ಅವರು ಬೇರೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳು ಇಲ್ಲದೇ ನಮ್ಮ ಅವರು ಒಂದು ಸೇವೆಯ ಮನೋಭಾವದಿಂದ ನಮ್ಮ ರೋಟರಿಯ ಗರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿರೋದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಪದವಿ ಸ್ವೀಕಾರ ಸಮಾರಂಭದ ಹಾಗೂ ಕನಕಪುರ ರೋಟರಿಯ 50ನೇ ವರ್ಷದ ಈ ಆರಂಭಕ್ಕೆ ಪದವಿ ಪ್ರದಾನ ಸಾರಥ್ಯ ವಹಿಸಿ ಪದವಿ ಪ್ರದಾನ ಮಾಡಿದ್ದ ರೋಟರಿ ಡಾಕ್ಟರ್ ಅರಣಿ ರವೀಂದ್ರನಾಥ್ ಅವರಿಗೆ ರೋಟರಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೇವಲ ಇನ್ನು 2-3 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಊಟಕ್ಕೆ ಹೊರಗಡೆ ಹೋಗ್ಬೇಕು. ಹಾಗೆ ಈ ಒಂದು ಪದವಿ ಹಾಗೆ ಒಂದು ವಿನಂತಿ, ಇನ್ನೊಂದು 2-3 ನಿಮಿಷದೊಳಗೆ ಕಾರ್ಯಕ್ರಮ ಮುಗಿಯುತ್ತದೆ. ಅದಾದ್ಮೇಲೆ ಎಲ್ಲರೂ ಬಂದಿರ್ತಕ್ಕಂಥವ್ರು ಯಾರು ನಮ್ಮ ಆತಿಥ್ಯವನ್ನು ಸ್ವೀಕರಿಸದೆ ಹೋಗಬಾರ್ದು, ಭೋಜನವನ್ನು ಮಾಡದೆ ಹೋಗಬಾರ್ದು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿದ್ದೇನೆ. ಇಮಿಡಿಯೇಟ್ ಪಾಸ್ ಮಾಡಬೇಕು. ಹಾಗೆ ನಮ್ಮ ಬಿಡಿ ಅಧ್ಯಕ್ಷರಾದ ವೀರ್ ಸರ್ನ ನಮ್ಮ ಕನಕಪುರ ರೋಟರಿಯ ಎಲ್ಲ ರೋಟರಿ ಮಿತ್ರರು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಅವರು ಕೂಡ ವೈಯಕ್ತಿಕವಾಗಿ ಹಾಗೂ
ಈ ಕನಕ ರೋಟರಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಮೊದಲಿಗೆ ಅವರ ಕೋ ಪ್ರೆಸಿಡೆಂಟ್ ಫೆಲಿಸಿಟೇಷನ್. ಓನ್ಲಿ ಕೋ ಪ್ರೆಸಿಡೆಂಟ್ ಬಸ್ ಬಂದ್ಬಿಡಿ, ಅದಾದ್ಮೇಲೆ ಎಲ್ಲರೂ ಫೆಲಿಸಿಟೇಷನ್. ಮುಕ್ತಾಯ ಆಗಿದೆ. ದಯಮಾಡಿ ಎಲ್ಲರೂ ನಮ್ಮ ಆತಿಥ್ಯವನ್ನ ಊಟವನ್ನು ಪಪ್ಪ ಏನಪ್ಪ ಸಮಾಚಾರ, ಚೆನ್ನಾಗಿದ್ದೀನಪ್ಪ. ಯಾವಾಗ ಬಂದೆ?